ಕರ್ನಾಟಕದ ಮಾಧ್ಯಮ ಮಟ್ಟದಲ್ಲಿ ಅತ್ಯಂತ ಐತಿಹಾಸಿಕವಾಗಿರುವ ದಿನ ಕೂಡ ಹೌದು. ಯಾಕೆ ಅಂತಂದ್ರೆ ನಾವೆಲ್ಲರೂ ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಮಾತನಾಡ್ತೀವಿ. ನ್ಯಾಷನಲ್ ಪಾರ್ಟೀಸ್ ಇದ್ದಾವೆ, ಪ್ರಾದೇಶಿಕ ಪಾರ್ಟಿಗಳಿದ್ದಾವೆ, ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇವರು ಸಿಎಂ ಆಗಬೇಕು, ಅವ್ರು ಇನ್ನೊಂದಾಗಬೇಕು, ಮತ್ತೊಂದಾಗಬೇಕು ಅಂತ. ಆದರೆ ನಾವು ಜವಾಬ್ದಾರಿಗಳ ಬಗ್ಗೆ ಎಲ್ಲಿಯೂ ಮತ್ತು ಯಾವತ್ತಿಗೂ ಜಾಸ್ತಿ ಮಾತನಾಡೋದೇ ಇಲ್ಲ, ಅದಕ್ಕೆ ಒತ್ತು ಕೊಡೋದೇ ಇಲ್ಲ. ಪಾರ್ಟಿ ಒಂದು ಕಡೆ, ರಾಜಕೀಯ ಮತ್ತೊಂದು ಕಡೆ, ಆದ್ರೆ ಪ್ರಜಾಕೀಯ ಅಂತನ್ನೋದು ನೀಡ್ ಆಫ್ ದಿ ಅವರ್ ನನ್ನ ಪ್ರಕಾರ ಮತ್ತು ನಮ್ಮೆಲ್ಲರ ಪ್ರಕಾರ. ಯಾಕೆ ನಾನು ಇದನ್ನ ಐತಿಹಾಸಿಕ ದಿನ ಅಂತ ಹೇಳಿದೆ ಅಂತಂದ್ರೆ, ಪ್ರಜಾಕೀಯ ಉಪೇಂದ್ರ ಅವರ ಕನಸಿದೆಯಲ್ಲ, ಅದು ಸಾಕಾರಗೊಳ್ಳುವತ್ತ ಬಹಳ ದೃಢವಾಗಿರುವ ಸಂಕಲ್ಪವನ್ನ ಮಾಡಿಕೊಂಡು ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಸಾಕ್ತಾ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೃತ್ವ ನವ ದೃಢ ಸಂಕಲ್ಪಂ ವಿತರಂ ತೋ ನವ ಸಂದೇಶಂ ಘಟಯಾಮೋ ನವ ಸಂಘಟನಂ ರಚಯಾಮೋ ನವ ಇತಿಹಾಸಂ. ಒಂದು ಹೊಸ ಸಂಕಲ್ಪ ಮಾಡೋಣ, ದೃಢವಾದಂತ ಹೆಜ್ಜೆ ಇರಿಸೋಣ, ನಾವು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡೋಣ. ಆ ಇತಿಹಾಸಕ್ಕೆ ಸಾಕ್ಷಿ ನಾವು ನೀವು ಆಗಲೇಬೇಕು. ಪ್ರಜಾಕೀಯ ಅದರ ಕಡೆಗೆ ಹೆಜ್ಜೆ ಇಡ್ತಾ ಹೋಗ್ತಾ ಇದೆ. ನಾವ್ ಯಾಕೆ ಅದಕ್ಕೆ ಸಪೋರ್ಟ್ ಮಾಡಬಾರ್ದು? ವಿ ಶುಡ್ ಅಂಡ್ ವಿ ಹ್ಯಾವ್ ಟು ಅಂಡ್ ವಿ ವಿಲ್ ಅಂಡ್ ವಿ ಮಸ್ಟ್. ಎಲ್ರು ಒಂದ್ಸಲ ಜೈ ಪ್ರಜಾಕೀಯ ಅನ್ನಿ, ಇನ್ನೊಂದ್ಸಲ, ಇನ್ನೊಂದ್ಸಲ. ವಾವ್, ಸೋ ಬ್ಯೂಟಿಫುಲ್ ಸರ್, ಸೋ ವಂಡರ್ಫುಲ್. ವೆರಿ 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 ಹ್ಯಾಪಿ. ಎಲ್ರನ್ನು ನೋಡ್ತಾ ಬಹಳ ಆರಾಮಾಗಿರಿ, ಬಹಳ ಖುಷಿಯಾಗಿರಿ. ಒಂದು ಹೊಸ ಹೆಜ್ಜೆಯನ್ನ ಬಹಳ ದೃಢವಾಗಿ ಇಡ್ತಾ ಇದ್ದೀರಿ, ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ. ಬಹಳ ಒಳ್ಳೇದಾಗ್ಲಿ ನಿಮ್ಗೆ. ಸರ್, ಏನ್ ಅನ್ಸುತ್ತೆ ಸರ್ ಪರಿಕಲ್ಪನೆ? ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಪವರ್ ಟಿವಿಗೆ, ಚಂದನ್ ಅವ್ರಿಗೆ ತುಂಬಾ ಥ್ಯಾಂಕ್ಸು. ಏನಂದ್ರೆ ಬಹಳ ಚೆನ್ನಾಗಿ ಹೇಳಿರಿ, ಒಂದು ಪವರ್ಫುಲ್ ಡೇ ಅಂತ. ಪವರ್ಫುಲ್ ಡೇ ವಿತ್ ಪವರ್ಫುಲ್ ಚಾನಲ್ ವಿತ್ ಪವರ್ಫುಲ್ ಆಂಕರ್ ನೀವು. ಸೊ ಫ್ರಮ್ ಡಿಫ್ರೆಂಟ್ ಪವರ್ಫುಲ್ ಪ್ಲೇಸಸ್ ಇಂದ ಬಂದಿರುವಂತ ಪವರ್ಫುಲ್ ಪೀಪಲ್ ಜೊತೆ ಇವತ್ತು ಅದ್ಭುತವಾಗಿದೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಸೊ ವಂಡರ್ಫುಲ್ ಸರ್. ಅದು ನಮ್ಮ ಡ್ಯೂಟಿ ಕೂಡ ಹೌದು. ಒಳ್ಳೆದನ್ನ ಸಪೋರ್ಟ್ ಮಾಡಬೇಕು, ಒಳ್ಳೆತನಕ್ಕೆ ನಾವು ಸಾಕ್ಷಿಯಾಗಿ ನಿಂತ್ಕೊಳ್ಬೇಕು. ನಾವು ಸಮಾಜದಲ್ಲಿ ಬರೀ ಕೆಟ್ಟದೇ ಇದೆ, ಕೆಟ್ಟದೇ ಇದೆ, ನೆಗೆಟಿವಿಟಿನೇ ಇದೆ ಅಂತ ಜನಕ್ಕೆ ತೋರಿಸ್ತಾ ಕೂತ್ಕೊಂಡ್ರೆ ಸಮಾಜನೇ ಕೆಟ್ಟಿದೇನೋ ಅಂತ ಜನ ಒಂದು ಪರಿಕಲ್ಪನೆಗೆ ಬಂದ್ಬಿಡ್ತಾರೆ. ದೇರ್ ಆರ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದಿಸ್ ಸೊಸೈಟಿ ಆಲ್ಸೋ. ಒನ್ ಆಫ್ ದಮ್ ಇಸ್ ಪ್ರಜಾಕೀಯ. ಸೊ ಈ ಪರಿಕಲ್ಪನೆ ಇವತ್ತು ಸಾಕಾರಗೊಳ್ಳುವತ್ತ ಮುಂದಕ್ಕೆ ಹೋಗ್ತಾ ಇದೆ. ನೋಡಿ ಸರ್, ಸೋಲು ಗೆಲುವು ಸೆಕೆಂಡ್ರಿ, ಆಮೇಲೆ ಮಾತಾಡೋಣ. ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಿ ಮತ್ತು ನಿಮ್ದು ಬಹಳ ಫರ್ಮ್ ಆಗಿರುವ ಒಂದು ಸ್ಟ್ಯಾಂಡ್. ನಾವು ಒಂದಿಷ್ಟು ವಿಷಯಗಳ ವಿರುದ್ಧ ಸ್ಪರ್ಧೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ನೀವು ಹೊರಟಿದ್ದೀರಿ. ಈ ಹಂತದಲ್ಲಿ ನಿಮ್ಮ ಮನಸ್ಸಿನ ಒಳಗಿರುವ ಮಂಥನ ಅಥವಾ ಆಲೋಚನೆಗಳು ಏನಿದಾವೆ ಸರ್? ಏನ್ ಓಡ್ತಾ ಇದೆ ಈ ಸಂದರ್ಭದಲ್ಲಿ? ನಿಜ ಹೇಳ್ಬೇಕಂದ್ರೆ ಬ್ಲ್ಯಾಂಕ್ ಆಗಿರುತ್ತೆ ಯಾವಾಗ್ಲೂ. ಆಮೇಲೆ ನಾವು ಅನ್ಕೊಂತೀವಿ ಕೆಲವೆಲ್ಲ ನಾವು ಮಾಡ್ತಿದೀವಿ ಅಂತ, ಅದು ಯಾವ್ದೋ ಶಕ್ತಿ ಮಾಡಿಸೋದು ನಾವಲ್ಲ. ಕರೆಕ್ಟ್. ಅದು ಒಂದು ಯಾವ್ದೋ ಶಕ್ತಿ ಇಂಟರ್ನಲ್ ಫೋರ್ಸ್. ವಾವ್. ಇವ್ರನ್ನೆಲ್ಲ ಹೇಗ್ ಸೆಲೆಕ್ಟ್ ಮಾಡಿದ್ರಿ ನೀವು? ಫಸ್ಟ್ ಅನೌನ್ಸ್ ಮಾಡಿದ್ವಿ, ಒಂದಷ್ಟು ಕ್ವಶನರ್ ಕೊಟ್ಟಿದ್ವಿ. ಆ ಕ್ವಶನ್ಗೆಲ್ಲ ಆನ್ಸರ್ ಬರೆದು ಕಳಿಸಿದ್ರು. ಅದರಲ್ಲಿ ಬೆಸ್ಟ್ ಯಾರು ಬರ್ದಿಯಾರೋ ಅವ್ರನ್ನ ಫಸ್ಟ್ ರೌಂಡ್ ಸೆಲೆಕ್ಷನ್ ಮಾಡಿ ಅವ್ರಿಗೆ ನಾನು ಪರ್ಸನಲ್ ಇಂಟರ್ವ್ಯೂ ತಗೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ, ಆಮೇಲೆ ಇನ್ನೊಂದು ರಿಟರ್ನ್ ಟೆಸ್ಟ್ ಒಂದಿತ್ತು. ಅದ್ರಲ್ಲಿ ನಮ್ಮ ಕಾನ್ಸೆಪ್ಟ್ ಈ ಪ್ರಜಾಕೀಯ ಅಂದ್ರೆ ಏನು, ಯಾಕಂದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಒಂದು ಎನಿ ರಾಜಕೀಯ ಪಾರ್ಟಿ ಅಂದ ಕೂಡಲೇ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಪಾಲಿಟಿಕ್ಸ್ ಅನ್ಕೊಳ್ಳೆ ನಾನು ಇಲ್ಲಿ ಹೋಗ್ತೀನಿ, ನಂಗೊಂದು ಲೈಮ್ ಲೈಟ್ ಸಿಗುತ್ತೆ, ನಾನೊಬ್ಬ ನಾಯಕ ಆಗ್ತೀನಿ, ನಾನು ಇಡೀ ಈ ಒಂದು ಇದಕ್ಕೆ ನಾನೇನೋ ಮಾಡ್ತೀನಿ. ಇದು ಪಾಪ 72 ವರ್ಷದಿಂದ ತಲೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಅದನ್ನ ಫಸ್ಟ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದನ್ನ ಹಲವಾರು ಕ್ವಶನ್ ಅಂಡ್ ಆನ್ಸರ್ ಮೂಲಕ, ಇಲ್ಲ ಇಲ್ಲೇನಿದ್ರು ಇದು ಒಂದು ಕಾರ್ಪೊರೇಟ್ ಕಂಪನಿ ತರ, ನೀವು ಸಂಬಳಕ್ಕೆ ಮಾತ್ರ ಕೆಲಸ ಮಾಡೋ ಸಿಸ್ಟಮು, ನೀವು ಏನೇ ಮನಸ್ಸು ಮಾಡ್ರೂ ಕೂಡ ನಿಮ್ಗಿಲ್ಲಿ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಕ್ ಆಗಲ್ಲ. ಆಮೇಲೆ ನಿಮ್ಗಿಲ್ಲಿ ಹೆಸರಿನ ಆಸೆನೂ ಬಿಟ್ಟು ಬರ್ಬೇಕಿಲ್ಲಿ. ಇವೆಲ್ಲದಕ್ಕೂ ರೆಡಿ ಆದವ್ರು ಮಾತ್ರ ಇಲ್ಲಿ ಬರಕ್ ಸಾಧ್ಯ ಅಂತ ಅದನ್ನೆಲ್ಲ ಮಾಡಿ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಏನ್ ಹೇಳಿ ಪ್ರಜಾಕೀಯದ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡಿದ್ದಾರೆ ಇವರು. ಅದೇ ಒಂದ್ ದೊಡ್ಡ ಖುಷಿ. ಶ್ರೀದೇವಿ, ಏನ್ ಕ್ವಶನ್ ಬಂದಿತ್ತು ನಿಮ್ಗೆ? ಏನ್ ಉತ್ತರ ಕೊಟ್ಟು? MP ಆದ್ರೆ ಮುಖ್ಯವಾಗಿ ಏನ್ ಮಾಡಕ್ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಕನಸುಗಳೇನು, ನೀವು ಯಾವ ರೀತಿ ನಿಮ್ಮೊಂದು ಕಲ್ಪನೆಯಲ್ಲಿ ಯಾವ ರೀತಿ ನೀವು ಒಂದು ಡೆವಲಪ್ಮೆಂಟ್ ಅನ್ನ ನೋಡ್ತೀರಾ ಅಂತ ಇತ್ತು. ಸೊ ಬಹಳಷ್ಟು ಇಷ್ಟ ಆಯ್ತು. ಮೂಲತಃ ಸರ್ ಫ್ಯಾನ್ ಆಗಿರೋದ್ರಿಂದ ಅವರ ವಿಚಾರಗಳ ಒಂದು ಯಾವತ್ತು ನಾನು ಫಾಲೋ ಮಾಡ್ತೀನಿ. ಆಮೇಲೆ ನಂದು ಐಡಿಯಾಲಜಿ ಸೇಮ್ ಇದೆ, ಸರ್ ತರನೇ ಇದೆ. ಮತ್ತೆ ನಾನು ಐ ವಾಸ್ ವೇಟಿಂಗ್
ಈ ತರ ಟೀಮ್ಗೋಸ್ಕರ ನಾನು ತುಂಬಾ ವರ್ಷಗಳಿಂದ ಕಾಯ್ತಾನೆ ಇದ್ದೆ. ಸೊ ಕರೆಕ್ಟ್ ಆಗಿ ಸರ್ದು ಅನೌನ್ಸ್ ಆದ ತಕ್ಷಣ ಅವ್ರು ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ನಾನು ಆ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಸರ್ ಹತ್ರ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾಯಕರು ಅಲ್ಲ, ಸೇವಕರು ಅಲ್ಲ, ನಾವು ಕಾರ್ಮಿಕರು ಎಂಥ ಒಳ್ಳೆ ಕಾನ್ಸೆಪ್ಟ್ ಇದೆ ಸರ್. 2 ಲೈನ್ ಅಲ್ಲಿ ನಾನು ಅದನ್ನ ಹಾಡ್ಬಿಡ್ತೀನಿ. ನಾಯಕರು ಅಲ್ಲ, ಸೇವಕರು ಅಲ್ಲ, ನಾಯಕರು ಅಲ್ಲ, ಸೇವಕರು ಅಲ್ಲ, ನಾವು ಕಾರ್ಮಿಕರು, ಪ್ರಜಾ ಕಾರ್ಮಿಕರು, ನಾವು ನಿಮ್ಮವರು, ಪ್ರಜಾ ಕಾರ್ಮಿಕರು. ಜೈ ಪ್ರಜಾಕೀಯ. ಥ್ಯಾಂಕ್ ಯು. ಸೊ ಒಂದು ಆ ಪ್ರಜಾಕೀಯ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು 1-2 ಲೈನ್ಗಳನ್ನ ನಾನೇ ಬರೆದಿದ್ದು ಸರ್. ಸೊ ಹಾಡಿನ ಮೂಲಕ ಸ್ವಲ್ಪ ಜನರಿಗೆ ನಾವು ರೀಚ್ ಆಗೋಣ ಅಂತ. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಪಾರ್ಟಿ ಫಂಡ್ ಇಲ್ಲ, ಹಣಕಾಸಿನ ವಿಚಾರ ಇಲ್ಲ, ಅದನ್ನೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಇಲ್ಲ, ರ್ಯಾಲಿ ಇಲ್ಲ, ಏನಿದ್ರು ಕೇವಲ ನಮ್ಮ ಟ್ಯಾಲೆಂಟ್ ಗಳಿಂದ, ವಿಚಾರಗಳಿಂದ ಜನರ ಹೃದಯವನ್ನ ಗೆಲ್ಲಬೇಕು. ನಾವು ಗೆದ್ದು ಪ್ರಜಾಕೀಯದ ಒಂದು ವಿಚಾರವನ್ನ ಅವರ ಹೃದಯದಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ನಮ್ಮ ಶ್ರೀಮಾನ್ ಉಪೇಂದ್ರ ಸರ್ ಅವರ ಆಶಯ ಕೂಡ ಆಗಿದೆ, ಅವರ ಕನಸು ಆಗಿದೆ. ನಾವೆಲ್ಲರೂ ಕೂಡ 27 ಜನನೂ ಕೂಡ, ಜೊತೆಗೆ ನಮ್ಮ ಎಕ್ಸ್ಪರ್ಟ್ ತಂಡ ಇದೆ, ಮತ್ತೆ ನಮ್ಮ ಬ್ಯಾಕ್ ಹ್ಯಾಂಡ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಒಂದು ಜೋರಾದ ಚಪ್ಪಾಳೆನ ನಾವು ಎಲ್ಲರೂ ಕೊಡ್ಲೇಬೇಕು, ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಜೈ ಪ್ರಜಾಕೀಯ. ಸರ್, ಇವ್ರನ್ನ ಪೂರ್ವ ಜನ್ಮದ ಪುಣ್ಯವೋ ಏನೋ, ಇವರ ಸ್ನೇಹದಲ್ಲಿ 30 ವರ್ಷ ಕಳೆದಿದ್ದಾನೆ. ಹುಟ್ಟಿದಾಗ್ಲಿಂದ ಜೊತೆಲೆ ಮಾತಾಡ್ಕೊಂಡು ಬೆಳೆದ ವಿಷಯಗಳಾದ್ರಿಂದ. ಮತ್ತೆ ಇವನು 50 ವರ್ಷ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಲ್ಲ ಸರ್. 50 ವರ್ಷ ರಾಜಕಾರಣಗಳನ್ನ ನೋಡಿ 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 ಸಾಕಾಗಿತ್ತಲ್ಲ. ಇವನು ಸಾಧನೆ ಮಾಡಕ್ ಇಳಿಯೋಣ ಅಂದ್ರೆ ಪ್ರಜಾಕಾರಣ ಇರ್ಲಿಲ್ವಲ್ಲ ಅವಾಗ. ಇವಾಗ ಹುಟ್ಟಿತು, ಆ ಹುಟ್ಟಿರೋ ಪ್ರಜಾಕಾರಣದಲ್ಲಿ ಇನ್ನಾದ್ರೂ ಸಾಧಿಸೋಣ ಅಂತ. ಮಹಾಪುರುಷರೆಲ್ಲ 23-24 ವರ್ಷಕ್ಕೆ ಭಗತ್ ಸಿಂಗ್ ಹ್ಯಾಂಗ್ ಆಗ್ಬಿಟ್ರು, ಹಿಸ್ಟರಿ ಆಗ್ಬಿಟ್ರು. ಶಿವಾಜಿ ಮಹಾರಾಜರು 50 ವರ್ಷಕ್ಕೆ ಅವತಾರ ಮುಗಿಸಿದ್ರು. ಹಾಗಾಗಿ ಈಗಾದ್ರೂ ಈ ಪ್ರಜಾಕೀಯ ಒಂದು ಆಸ್ಪದ ಕೊಡ್ತಾ ಇದೆ. ಹಾಗಾಗಿ ಬರ್ಬೇಕಾಯ್ತು ಸರ್. ಇವನು ಅಂದ್ರೆ ನಿಮ್ಮೊಳಗಿರುವ ಅವನಿಗೆ ನೀವು ಮಾತುಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಸರ್. ನಾನು ಅನ್ನೋದು ಬಿಟ್ಟಿದ್ದಾರೆ ಅವರು. ನಿಮ್ಮ ಕಾನ್ಸೆಪ್ಟ್ ನಾನಿಲ್ಲ, ಅವನು ಮತ್ತು ಇವನು ಮತ್ತು ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನ್ ಉತ್ತರ ಕೊಟ್ರಿ ಸರ್ ನೀವು? MP ಆಗ್ಬೇಕು ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ನಿಮ್ಗೆ ನಿಮ್ಮೊಳಗಿರುವ ಅವನು ಏನು ಉತ್ತರ ಕೊಟ್ಟ ಸರ್? ಇವಾಗ ಒಂದು ವೃಕ್ಷಕ್ಕೆ ರೂಟ್ ಲೆವೆಲ್ ವರ್ಗೂ ಕಾಂಕ್ರೀಟ್ ಹಾಕಿದ್ದಾರೆ ಸರ್. ಒಂದು ಸೊಸೈಟಿ, ಬಿಲ್ಡಿಂಗ್ ಸೊಸೈಟಿಯಿಂದ ಹಿಡಿದು ಎಲ್ಲೋದ್ರು ಕಾರ್ಪೊರೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಯಾರು ಧ್ಯಾನ ಕೊಡ್ತಾ ಇಲ್ಲ. ಆಗ ಇವನಿಗೆ ಅನ್ಸಿದ್ದು ಇವನೇ ಮಾಡ್ಬೇಕು ಈ ಕೆಲಸ ಅಂತ. ಅದಕ್ಕೊಂದೇ ಒಂದು ಆಪರ್ಚುನಿಟಿ ಈ ಪಕ್ಷದಿಂದ ಹೊರಗೆ ಬಂತು. ಇದೊಂದೇ ಪ್ರತಿಯೊಂದು ನೀವು ನೋಡಿರ್ಬೋದು ಸರ್. 2 ಸೈಂಟಿಸ್ಟ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು 1952 ಮ್ಯಾಪ್ ನೋಡಿ, ಗೂಗಲ್ ಅರ್ತ್ ಮ್ಯಾಪ್, ಗ್ರೀನರಿ ಎಷ್ಟಿದೆ ಅಂತ ಇವಾಗ ರೆಡ್ ಆಗಿ ಹೋಗಿದೆ ಸರ್. ಇನ್ನೂ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಬೆಂಗಳೂರನ್ನ ನಾವು ಪ್ರತಿಯೊಬ್ಬರು ರೋಗಿಷ್ಠರಾಗಿ ಬಿಡ್ಬೇಕಾಗತ್ತೆ 5 ವರ್ಷಕ್ಕೆ. ಇದನ್ನ ಸರಿಪಡಿಸಲು ದೃಢ ಸಂಕಲ್ಪ ಹೊತ್ತು ಬಂದ ಸರ್ ಇವನು. ಇದು ಪ್ರಜಾಕೀಯದ ವಿಚಾರಗಳು ಬಹಳ ಅದ್ಭುತವಾಗಿದೆ ಸರ್. ಇದಕ್ಕೂ ಮೊದಲು ನಾನು ಎಲ್ಲೂ ಕೇಳೇ ಇರಲಿಲ್ಲ. ನಾನು ವಿದೇಶದಲ್ಲಿ 14 ವರ್ಷ ಇದ್ದೆ. ಅಲ್ಲಿದ್ದಾಗ ತುಂಬ ಚೆನ್ನಾಗಿತ್ತದು. ಇಲ್ಲಿ ಬೆಂಗಳೂರಿಗೆ ಬಂದಾಗ ಯಾಕೆ ಹಿಂಗೆ, ಯಾರು ಏನು ಮಾಡ್ತಾ ಇಲ್ವಾ? ಸೊ ಅವಾಗ ಹಿಂಗೆ ನೋಡ್ತಾ ಇರೋವಾಗ ಉಪೇಂದ್ರ ಸರ್ದು ಒಂದು ಇದು ನೋಡಿದೆ, ಆಡಿಯೋ ಕೇಳಿದೆ. ನಾನು ಡೆಲ್ಲಿನಲ್ಲಿದ್ದೆ ಆ್ಯಕ್ಚುಲಿ. ಹಿಂಗೆ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಈ ಥರ ಒಬ್ರು ಬರಬೇಕು, ಅವ್ರಿಗೆ ಆ ಶಕ್ತಿ ಅದು ಎಲ್ಲಿಂದ ಬರ್ತಾ ಇದೆಯೋ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ನಿಜಾನೇ ಸರ್. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಶಕ್ತಿ ಅವರಲ್ಲಿ ಇದು ಮಾಡಿ ನಮಗೆಲ್ಲ ಹಿಂಗೆ ಮಾಡೋದಕ್ಕೆಲ್ಲ ಆಗ್ತಾ ಇದೆ ಸರ್. ಇದು ಒಂಥರ ಮಿರಾಕಲ್, ಒಂಥರ ಅದ್ಭುತನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲಿದ್ರಿ ನೀವು ವಿದೇಶದಲ್ಲಿ? ಮಸ್ಕಟ್ಟಲ್ಲಿ ಸರ್. ಮಸ್ಕಟ್ಟಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿ ಮಿನಿಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಅಲ್ಲಿದ್ದೆ. ಅದು ತುಂಬಾ ಅದ್ಭುತವಾಗಿ ಕ್ಲೀನ್ ಅಲ್ಲಿ ಎಲ್ಲಾದ್ರಲ್ಲೂ ತುಂಬಾ ಅದ್ಭುತವಾದ ಸಿಟಿ ಅದು. ರಜಕ್ಕೆ 2 ತಿಂಗಳು ಬರ್ತಾ ಇದ್ದೆ ರಜದಲ್ಲಿ, ನನ್ನ ಮಗಳಿಗೆ ರಜಾ ಬಿಟ್ಟಾಗ. ಇಲ್ಲಿ ಬಂದಾಗ ಅಲ್ಲಿ ಎಷ್ಟು ಖುಷಿಯಾಗಿರ್ತಿತ್ತು ಅಂದ್ರೆ ಅಲ್ಲಿ ವಾತಾವರಣ. ನಮ್ಮವರೆಲ್ಲ ಯಾಕಿಲ್ಲ, ನನ್ನ ಅಣ್ಣ ತಮ್ಮಂಗೆಲ್ಲ ಯಾಕೆ ಈ ತರ ಇಲ್ಲ, ಎಷ್ಟೊಂದು ಅದ್ಭುತ ವಾತಾವರಣ ಸರ್ ಇಲ್ಲಿ. ಅಲ್ಲಿ 1 ನಿಮಿಷ ಕರೆಂಟ್ ಹೋದ್ರೆ ಇರಕ್ ಆಗಲ್ಲ. ಅಲ್ಲಿ 50 ಡಿಗ್ರಿ ಎಲ್ಲ ಇರುತ್ತೆ, AC ಬೇಕೇ ಬೇಕು, 24 ಅವರ್ಸ್ ಕರೆಂಟ್ ಬೇಕು. 1 ನಿಮಿಷ ಎಂದು ಕರೆಂಟೇ ಹೋಗಿಲ್ಲ ಸರ್ ನಾನು ಅಷ್ಟು ವರ್ಷದಲ್ಲಿ. ಓಕೆನಾ? ನೀರು ಅಷ್ಟೇ, 1 ನಿಮಿಷ ಎಂದು ನೀರೇ ಹೋಗಿಲ್ಲ. ಯಾವಾಗ್ಲೂ ನೀರು ಬರೋದು, ಯಾವಾಗ್ಲೂ ಕರೆಂಟ್ ಬರೋದು, ವಾತಾವರಣ AC ಬೇಕು.
ಎಲ್ಲ ಕಾರಲ್ಲಿ ಹೇಸಿ ಮತ್ತೆ ಹೊರಗಡೆ ವಾತಾವರಣ ಇದ್ರೂ ಅಷ್ಟು ಅದ್ಭುತವಾಗಿದೆ ಸರ್ ಅಲ್ಲಿಂದು. ನಮ್ಮಲ್ಲಿ ದೇವರೇ ನಮ್ಗಂತ ಅದ್ಭುತವಾದ ವಾತಾವರಣ ಕೊಟ್ಟಿದ್ದಾರೆ, ಗಿಡಗಳು ಮರ ಎಲ್ಲ. ಸೊ ತುಂಬಾ ಬೆಂಗಳೂರು ಅಂದ್ರೆ ಎಲ್ರು ಹೇಳ್ತಾರೆ ನಾವು ಇರ್ಬೇಕು, ಎಂತ ಚೆನ್ನಾಗಿದೆ ಸಿಟಿ ಅಂತ. ಸೊ ನಾವೆಲ್ಲರೂ ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡೋಣ ಅಂತ ಸರ್. ಸೊ ವಂಡರ್ಫುಲ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಾಹೇಬ್ರೆ, ನೀವು ಬಹುಶಃ ಇದು ಎಲ್ಲರೂ ಹೇಳ್ತಾರೆ ಇದು ಒಂದು ಹೆಜ್ಜೆಯ ಕ್ರಾಂತಿ ಉಪೇಂದ್ರ ಅವರು ಅಂತ. ಬಹುಶಃ ನಾನು ಪ್ರಜಾಕೀಯಕ್ಕೆ ಲಿಂಕ್ ಆಗಬೇಕಾದ್ರೆ ನನಗನ್ನಿಸ್ತದೆ ಅವರು ಆ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ನನ್ನ ರಕ್ತದ ಕಣಗಳಲ್ಲೂ ಆ ತುಡಿತಗಳಿತ್ತು ನನಗೆ. ಈ ಥರದ ಒಂದು ಅವಕಾಶ ಮಾಡಿಕೊಟ್ಟಾಗ ನಾನು ಹೇಗಾದರೂ ಮಾಡಿ ಉಪೇಂದ್ರ ಸರ್ಗೆ ಲಿಂಕ್ ಆಗಬೇಕು ಅಂತ. ಯಾಕೆಂದ್ರೆ ಅವರು ಪ್ರಸ್ತಾಪಿಸ್ತಕ್ಕಂಥ ಅಷ್ಟು ವಿಷಯಗಳು ನಂದೇ ಆಗಿತ್ತು. ಮತ್ತು ಇವತ್ತು ನಾನು ಬಂದು ಕೂತಿದ್ದೀನಿ ಅಂದರೆ ನಾನಲ್ಲ, ಇದು ನನ್ನ 80% ಜನರು ಏನು ಕಳ್ಕೊಂಡಿದ್ದಾರೋ ಅವರ ಪ್ರತಿನಿಧಿಯಾಗಿ ನಾನು ಬಂದು ಕೂತಿದ್ದೀನಿ. ಇವತ್ತು ಗೆದ್ರೆ ಅದು ಅವರ ಗೆಲುವೇನು, ನನ್ನ ಗೆಲುವಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ಅನೇಕ ಸಾರಿ ಯೋಚನೆ ಮಾಡ್ತಿದ್ದೆ. ಪ್ರತಿ ಸಾರಿ ನಾನು ಓಟ್ ಹಾಕಿ ಬಂದಾಗ ಇಂಕ್ ನೋಡ್ತಿದ್ದೆ. ಇಂಕಿಗೆ ಯಾರು ಉತ್ತರ ಕೊಡ್ತಿಲ್ವಲ್ಲ, ನನಗೆ ಊಟ ಹಾಕ್ತಿಲ್ವಲ್ಲ ಇವರು, ನನಗೆ ಆರೋಗ್ಯ ಕೊಡ್ತಿಲ್ವಲ್ಲ, ನನ್ನ ಕುಟುಂಬಕ್ಕೆ ಇವ್ರ ನೆರಳು ಮಾಡ್ತಿಲ್ವಲ್ಲ, ನಮ್ಮ ಅಕ್ಕಪಕ್ಕ ಜನರಿಗೆ ಇವ್ರು ಯಾರು ಸೂರು ಒದಗಿಸ್ತಿಲ್ವಲ್ಲ. ಇವರು ಡ್ರಿಪ್ ಇರಿಗೇಷನ್ ತರ ಈ ರಾಜಕೀಯ ವ್ಯವಸ್ಥೆ ಡ್ರಿಪ್ ಮಾಡಿ ಕೆಲವ್ರಿಗೆ ಮಾತ್ರ ಇವರು ಅವಕಾಶಗಳು ಮಾಡಿಕೊಡ್ತಿದ್ದಾರೆ, ನಮ್ಮಂತವ್ರನ್ನ ಇವರು ವಂಚಿಸ್ತಿದಾರಲ್ಲ ಅಂತಕ್ಕಂಥ ತುಂಬಾ ನೋವಿತ್ತು ಸರ್. ಹಾಗಾಗಿ ನನಗೆ ಪ್ರಜಾಕೀಯ ಇದೊಂದು ನಿಸರ್ಗವಾದದ್ದು, ಇದು ನಮಗೆ ಒಂದು ಪ್ರಭುತ್ವದ ಪ್ರಜಾಪ್ರಭುತ್ವನ ಕಟ್ಕೊಳ್ಳುತ್ತೆ ಅಂತಕ್ಕಂಥ ಆಸೆ ಬಂತು ಸರ್. ನಾವು ಪ್ರಜಾಕೀಯದ ಮೂಲಕ ಯಾವುದರೆಲ್ಲದರ ವಿರುದ್ಧ ಇದೀವೋ, ಹೌದು ಸರ್, ದ್ವೇಷದ ರಾಜಕಾರಣ, ಕಪಟದ ರಾಜಕಾರಣ, ಓಲೈಕೆಯ ರಾಜಕಾರಣ, ಜಾತಿ ರಾಜಕಾರಣ, ಇವೆಲ್ಲದರ ವಿರುದ್ಧ ನಾವಿದೀವಲ್ಲ, ಹೌದು ಸರ್, ಅದೆಲ್ಲವೂ ಈಗ ನಡೀತಾ ಇರೋ ಮಂಡ್ಯದಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇರೋದು. ಖಂಡಿತ ಸರ್, ಖಂಡಿತ 100% ಸರ್. ಆದ್ರೆ ಅಲ್ಲಿ ಪ್ರಜೆಗಳೇ ಸರ್ ಗೆಲ್ಲೋದು. 100% ಪ್ರಜೆಗಳು ಗೆಲ್ತಾರೆ. ಯಾಕೆಂದ್ರೆ ಬುದ್ಧಿವಂತರಿದ್ದಾರೆ, ವಿಚಾರವಾದಿಗಳಿದ್ದಾರೆ ಅಲ್ಲಿ. ಯಾಕೆಂದ್ರೆ ಅಲ್ಲಿ ನೋಡ್ತಾ ಇದ್ದಾರೆ. ಮಂಡ್ಯದಲ್ಲಿ ನಿಮ್ಮ ನಿಲುವೇನು ಮತ್ತು ಆ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಮಾತುಗಳೇನು? ಸರ್ ಏನಿಲ್ಲ, ನಾವು ಈ ವಿಚಾರ ಇಟ್ಕೊಂಡು ಹೋಗ್ತಾ ಇದೀವಿ ಸರ್. ನಾವು ಜನಗಳ ಹತ್ರ ವಿಚಾರ ತಿಳಿಸ್ತಾ ಇದ್ದೀನಿ. ವಿಚಾರಗಳು ತುಂಬಾ ಚೆನ್ನಾಗಿದೆ, ಸತ್ಯ ಇದೆ ಇಲ್ಲಿ, ಮುಖ್ಯವಾಗಿ ಸತ್ಯ ಇದೆ. ಪ್ರಜಾಕೀಯ ಅಂತಂದ್ರೆ ಅಲ್ಲೊಂದು ಸತ್ಯ ಇದೆ. ಇದು ಪ್ರಜೆಗಳಿಗೋಸ್ಕರ ಮಾಡಿರತಕ್ಕಂಥ, ಇದು ಇಲ್ಲಿ ರಾಜ ಇರಲ್ಲ. ಈಗ 72 ವರ್ಷ ಆಯ್ತು ಈ ಸ್ವಾತಂತ್ರ್ಯ ಬಂದು. 72 ವರ್ಷದಿಂದ ಏನಾಗಿದೆ ಸರ್, ಯಾವ ರೀತಿ ಇದೆ ಅದೇ ರೀತಿ ಇದೆ. ಈಗ ಒಂದು ಬದಲಾವಣೆ ಕೇಳ್ತಾ ಇದ್ದಾರೆ ಜನ 100%. ಮೊದಲನೇದಾಗಿ ನಾನು ಈ ಪ್ರಜಾಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನನ್ನಲ್ಲಿ ನಾನು ಸ್ಟಡಿ ಜಾಸ್ತಿ ಮಾಡ್ತಾ ಇರ್ಬೋದು, ಇಲ್ಲ ಇತಿಹಾಸ ತಿಳ್ಕೊಳ್ತಾ ಇರ್ಬೋದು. ಆದರೆ ಸಮಾಜದಲ್ಲಿ ನಡೀತಾ ಇರೋ ಕಣ್ಣಲ್ಲಿ ಕಾಣಿಸ್ತಾ ಇತ್ತು, ಕಿವಿಲಿ ಕೇಳಿಸ್ಕೊಂತಾ ಇದೆ. ಏನಿದು ಒಂದು ಇಂಬ್ಯಾಲೆನ್ಸ್ ಇದೆ. ಎಲ್ಲಿ ನೋಡ್ರು ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಎಲ್ಲಿ ನೋಡ್ರು ಅಸಮಾನತೆ, ಜನಗಳ ಮಧ್ಯದಲ್ಲಿ ಗುಂಪುಗಳು, ಈ ಥರ ಯಾಕೆ ಈ ಥರ ಆಗ್ತಾ ಇದೆ ಅಂತ ಒಂದು ಥಿಂಕ್ ಮಾಡಿದಾಗ ನನಗನ್ಸಿತ್ತು, ನಾವ್ ಯಾವತ್ತೂ ನೋಡ್ಬೇಕಾದ್ರೆ ಮೇಲ್ ನೋಡ್ತೀವಿ, ಮೇಲ್ ಕುತ್ಕೊಂಡಿರೋರು ಮಾತ್ರ ಜನಗಳು ಆಲಿಸ್ಬೇಕಾಗ್ತೈತೆ. ಅಂದ್ರೆ ನಾವು ಕುತ್ಕೊಂಡ್ ಮೇಲ್ ನೋಡಿದಾಗ ಮಾತ್ರ ಜಾಸ್ತಿ ಜನ ಕಾಣಿಸೋದಿಲ್ಲ. ಮೇಲಿರೋರು ಮಾತ್ರ ಜನಗಳನ್ನ ಸಮಸ್ಯೆಗಳನ್ನ ನೋಡ್ಬೋದು. ಅಲ್ಲಿ ಹೋಗಿರೋಂಥ ವ್ಯಕ್ತಿಗಳು ಯಾಕೆ ಈ ತರ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಅವರಿಂದನೇ ಆಗಿರ್ಬೋದು ಅಂದ್ಬಿಟ್ಟು ಒಂದು ಪೊಲಿಟಿಕಲ್ ಎಂಟ್ರಿ ಆದ್ರೆ ಮಾತ್ರ, ಪೊಲಿಟಿಕಲ್ ವೇ ಇಂದ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಆಗುತ್ತೆ ಅನ್ನೋ ಅನ್ನಿಸ್ತು. ಅಲ್ಲಿ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಾಮಾನ್ಯ ಪ್ರಜೆಯಾಗಿ. ನಿಜವಾಗ್ಲೂ ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಗೊತ್ತಿರುತ್ತೆ ಏನೆಲ್ಲ ಒದ್ದಾಡ್ತಾ ಇದ್ದು ಇವ್ನು ಅಲ್ಲಿ ಹೋಗೋದಿಕ್ಕೆ ಅಂತ, ಅಲ್ಲಿಂದ ಜನಗಳ ಸಮಸ್ಯೆನ ಹೆಂಗ ಮಾಡ್ಬೋದು ಅಂತ. ಸೊ ಅವಾಗ ಅನ್ಸಿತ್ತು ಒಂದೇ, ಅಲ್ಲಿ ಹೋದ್ರೆ ರಾಜಕೀಯ ಪೊಲಿಟಿಕಲ್ ಅಂತ ಏನ್ ಹೋಗ್ತೀವಿ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಯಾಕೆಂದ್ರೆ ಅಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಅಲ್ಲಿ ನೀವು ಸುಳ್ಳು ಹೇಳಿದ್ರೆ ಮಾತ್ರ ಬದುಕಕ್ ಬಿಡೋದು. ಅದು ನನಗೆ ಅನುಭವ ಆಗಿದೆ. ಸತ್ಯದ ಸಾರಥಿ ಅಲ್ಲಿ ಹೋಗ್ತಾ ಇದಾರೆ. ಅಲ್ಲಿ ಪ್ರಜಾಕೀಯ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ನನ್ಗೆ ಗೊತ್ತಾಗ್ತಿದ್ದಂಗೆ ನಾನು ಫಸ್ಟ್ ನಾನು ಏನು ಮಾಡಿಲ್ಲ. ನನ್ನ ಮೇಲ್ ಕೊಟ್ಟಿದ್ರು, ಮೇಲ್ ಐಡಿ ಕೊಟ್ಟಿದ್ರು. ನನ್ನಲ್ಲಿ ನಡೆದಿದಂತ ಒಂದು ನೈಜ ಘಟನೆಗಳನ್ನ ಅನೌನ್ಸ್ ಮಾಡ್ತೀವಿ ಬಂದ ಮೇಲ್ ಅವ್ರದೇನೆ. ನನ್ನ ನೈಜ ಘಟನೆಗಳನ್ನ ಸತ್ಯ ಹೇಳಿದೀನಿ ಅಷ್ಟೇ. ಸರ್ ಹತ್ರ ಸತ್ಯ ನನ್ ಬರ್ಕೊಂಡಿದ್ದಕ್ಕೆ ಅವ್ರು ನನ್ ಕರೆದ್ರು. ಅವಾಗ ಅನ್ನಿಸ್ತು ಭಗವಂತ ಎಲ್ಲೋ ಒಂದು ಪ್ರೇರಣೆ ಕೊಟ್ಟ. ಸತ್ಯದ ರಥ ಹೋಗ್ತಾ ಇದೆ, ಸಾರಥಿಯಾಗಿ ಉಪೇಂದ್ರ ಸರ್ ನಿಂತಿದ್ದಾರೆ, ಹೋಗ ರಥ ಹತ್ಕೊ ಅಂತ. ಅದಕ್ಕೋಸ್ಕರ ನಾನೇ ಬಂದೆ ಅನ್ಸುತ್ತೆ ಸರ್ ಫಸ್ಟ್ ಆಗಿ. ಸೊ ಇಲ್ಲಿಂದ ಬದಲಾವಣೆ ಮಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಸರ್. ನೀವು ಒಂದು ಮಾತು ಹೇಳಿದ್ರಿ, ಜೀವನದಲ್ಲಿ ಬಹಳ ಜಿಗುಪ್ಸೆ ಆಗೋಗಿತ್ತು ನನಗೆ, ಬಹಳ ಸಮಸ್ಯೆಗಳಲ್ಲಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಏನೇನೋ ಬೇರೆ ಬೇರೆ ಆಲೋಚನೆಗಳಲ್ಲಿ ನಾನು ಜೀವನನ ಹಾಗೆ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ ನೀವೀಗ. ಬಟ್ ನೋಡಿ, ನೀವಿವಾಗ ಟಿವಿ ಮುಂದೆ ಬರ್ತಾ ಇದ್ದೀರಿ,
ಲಕ್ಷಾಂತರ ಜನ ನಿಮ್ಮನ್ನ ಇವತ್ತು ನೋಡ್ತಾ ಇದ್ದಾರೆ. ನೀವು ಇವತ್ತು ಅಂತವ್ರಿಗೆಲ್ಲ ಪ್ರೇರಣೆ ಸರ್. ಖಂಡಿತ ಸರ್, ಇದು ನಮ್ ಕೆಲಸ ಅಲ್ಲ ಸರ್. ಪ್ರತಿನಿಧಿಸ್ತಾ ಇದ್ದೀರಿ ಒಂದ್ ದೊಡ್ಡ ಕ್ಷೇತ್ರನ. ಖಂಡಿತ ಸರ್, ಇಲ್ಲಿ ಕುತ್ಕೊಂಡಿರೋ ಎಲ್ಲ ಆಗ್ಲಿ, ಮಾಧ್ಯಮ ನೋಡ್ತಿರೋರ್ಗಾಗ್ಲಿ ಇದು ಹೇಳ್ತೀನಿ, ಇದು ಪೊಲಿಟಿಕಲ್ ಚೇಂಜಸ್ ಅಂದ್ರೆ ಏನು ಅಲ್ಲ ಸರ್, ಭಗವಂತನ ಪ್ರೇರಣೆ ಇದು. ಅವ್ರು ನನ್ಗನ್ಸಿತ್ ಒಂದೇ, ನಿಂದೇನು ಕೆಲಸ ಇಲ್ಲ ಅಲ್ಲಿ, ನಿಮ್ ಪ್ರಯತ್ನ ನೀನ್ ಮಾಡೋ. ಉಪೇಂದ್ರ ಸರ್ಗೂ ನನ್ ಬಂದ್ ಕೇಳ್ದೆ, ಸರ್ ನಾನು ಇಲ್ಲಿ ಬರೋದಕ್ಕೂ ರೀಸನ್ ಇದೆ, ನಿಮ್ದು ನೀವೇನು ಮಾಡ್ತಲ್ಲ, ನಿಮ್ಮಿಂದ ಏನೋ ಒಂದಿದೆ, ನಾನು ಬರ್ತಾ ಇದ್ದೀನಿ ನಿಮ್ ಜೊತೆ ಹತ್ಕೊಂತಾ ಇದ್ದೀನಿ ಅಂತ ಬಂದೆ, ಅಷ್ಟೇ ಸರ್. ಇಳೆಯಿಂದ ಮೊಳಕೆ ಹೊಗೆ ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಅಂದ್ರೆ ಬೆಳಕು ಕೊಡೋ ಸೂರ್ಯ ಚಂದ್ರ ಸದ್ ಮಾಡ್ಕೊಂಡು ಏನ್ ಬರಲ್ಲ, ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೊರಟೋಗ್ತಾರೆ ಬೆಳಕು ಕೊಟ್ಬಿಟ್ಟು. ಆಮೇಲೆ ಇಳೆಯಿಂದ ಮೊಳಕೆ ಹೋಗೆ ತಮಟೆಗಳಿಲ್ಲ, ಭೂಮಿಯಿಂದ ಮೊಳಕೆ ಹೊಡ್ಕೊಂಡ್ ಮೇಲಕ್ಕೆ ಬರುತ್ತೆ, ಏನ್ ಶಬ್ದನೇ ಬರಲ್ಲ. ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಕಾಯಿ ಹಣ್ಣಾಗತ್ತೆ, ಶಬ್ದನೇ ಇಲ್ಲ. ಆದ್ರೆ ನಾವೇ ಮನುಷ್ಯರೇ ಏನೇನೋ ಬಾಯ್ ಬಡ್ಕೊಂಡು ನಾವು ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಿರ್ಕೊಂಡಿರೋದು. ನಾನ್ ಹಂಗೆ, ನನ್ಗೆ ಅಹಂಕಾರ, ನನ್ನ ಹತ್ರ 10 ಕಾರ್ ಇದೆ, ನನ್ನ ಹತ್ರ 20 ಕಾರ್ ಇದೆ, ನಾನು ಅವ್ರ ಮೊಮ್ಮಗ, ನಾನು ಈ ಮಿನಿಸ್ಟರ್ ಮಗ, ಆ ತಾತಂದ್ರ ಮರಿ ಮೊಮ್ಮಗ ನಾನು ಅನ್ಕೊಂಡು ಹೇಳ್ಕೊಂಡು ತಿರ್ಗೋದೆ. ನೀವು ಅಂಥನ್ನೆಲ್ಲ ಹೇಳಿಕೊಳ್ಳುವ ದುಷ್ಟ ರಾಜಕಾರಣವನ್ನು ಹೊಡೆದಾಕಕ್ ಬಂದಿದ್ದೀರಿ. ದಟ್ಸ್ ಎ ಗ್ರೇಟ್ ಥಿಂಗ್. ಇವತ್ತು ಇಂಟರ್ವ್ಯೂ ನಾವ್ ಯಾರು ಮಾತಾಡ್ಬಾರ್ದಾಗಿತ್ತು, ಫಸ್ಟೇ ನೀವು ಇದೇ ಬಿಡಿದ್ರೆ ಹೆಂಗೆ ಕೂತಿರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋದೇ ಸೌಂಡ್ ಮಾಡಲ್ಲ, ನಾವುಗಳು ಏನೋ ಮಾತಾಡ್ತೀವಿ. ನೀವು ಬೆಳಕು ಕೊಡುವತ್ತ ಒಳ್ಳೆ ಸೌಂಡ್ ಮಾಡ್ತಾ ಇದ್ದೀರಿ ಸರ್. ಅಲ್ಲ, ಈ ಸೌಂಡ್ ಮಾಡಿಸ್ತಿರೋದು ನಾವಲ್ಲ, ಯಾವ್ದೋ ಪರಮಾತ್ಮ. ಎಸ್ ಸರ್, ಪ್ಲೀಸ್. ಸರ್ ನಮಸ್ತೆ, ನಾನು ಸಂತೋಷ್ ಅಂತೇಳಿ. ನಾನು ಒಬ್ಬ ಟ್ಯಾಕ್ಸ್ ಪೇಯರು. ಸುಮಾರು 12-13 ವರ್ಷಗಳು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ತೆರಿಗೆ ಹಣನ ಒಂದು ತಿಂಗಳಿಗೆ 3,000-4,000 ಈ ರೀತಿ ಕಟ್ಟುವಾಗ ಎಲ್ಲೋ ಒಂದ್ ಕಡೆ ಕೊರಗಿತ್ತು. ಈಗ ಈ ಕಟ್ಟೋ ಹಣ ಎಲ್ಲಿ ಹೋಗ್ತಾ ಇದೆ, ಈಗ ಕೇಳಕ್ಕಂತೂ ಆಗಲ್ಲ, ಕೇಳೋ ಸಿಸ್ಟಮೂ ಇಲ್ಲ. ಸೊ ಈ ಒಂದು ಕೊರಗಲ್ಲಿ ಜೀವನ ಮಾಡಿಕೊಂಡು ಬರ್ತಾ ಇರ್ಬೇಕಾರೆ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಉಪೇಂದ್ರ ಅವರು ಒಂದು ಕಾನ್ಸೆಪ್ಟ್ನ ಕೊಟ್ಟರು, ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ. ಇವಾಗ ಯಾವುದೇ ಕ್ಷೇತ್ರ ತಗೊಳ್ಳಿ, ಒಂದು ಆಫೀಸ್ಗೆ ಹೋಗ್ಬೇಕಂದ್ರೆ ಲಾಗಿನ್ ಲಾಗೌಟ್ ಟೈಮ್ ಅಂತ ಇರುತ್ತೆ, ಊಟಕ್ಕೆ ಎಷ್ಟು ಸಮಯ ತಗೊಳ್ತೀಯಾ, ನೀನು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಸಮಯ ಅಲ್ಲಿದ್ದೆ, ಇದೆಲ್ಲ ಇರಬೇಕಾದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾಕಿಲ್ಲ? ಅವ್ರನ್ನ ಆಯ್ಕೆ ಮಾಡೋರು ನಾವೇನೆ. ಈಗ ಒಂದು ಕಂಪನಿಯಲ್ಲಿ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 3-4 ರೌಂಡ್ ಸ್ಟೇಜಸ್ ಇಂಟರ್ವ್ಯೂ ಮಾಡ್ತಾರೆ. ಈಗ ರಾಜಕಾರಣಿ, ಈಗ ನಮ್ಮ ಪುಣ್ಯ ಏನು ಅಂದ್ರೆ ಅಧ್ಯಕ್ಷರು ನಮ್ಮೆಲ್ಲರನ್ನ ಒಂದು ಸಂದರ್ಶನದ ಮೂಲಕ ಆಯ್ಕೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಅದು ತುಂಬಾ ಒಂದು ಈಗಿರುವಂತ ಒಂದು ಸಿಸ್ಟಮ್ಗೆ ಒಂದು ಉದಾಹರಣೆ. ಮತ್ತೆ ಇನ್ನೊಂದು, ನಾವು ಪಾಂಪ್ಲೆಟ್ಸ್ ಮಾಡಿದೀವಿ ಸರ್. ಒಂದು ಒಂದು ಏನೋ ಅಚ್ಚರಿಯ ಸಂಗತಿ ಏನಂದ್ರೆ, ನಾವೇನು ಬರ್ದಿಲ್ಲ, ನಾವ್ ಇದು ಮಾಡ್ತೀವಿ, ನನಗೆ ಓಟ್ ಹಾಕಿ ಅಂತ ಏನು ಬರ್ದಿಲ್ಲ. ಸುಮಾರು ಜನ ಕೇಳಿದ್ರು, ಸರ್ ಏನು ಬರ್ದಿಲ್ವಲ್ಲ ಸರ್, ಹೆಂಗ್ ಸರ್ ನಾವ್ ಹೆಂಗ್ ನಂಬೋದು ಅಂತ. ಅದಕ್ಕೆ ನಾನು ಒಂದೇ ಮಾತು ಹೇಳಿದ್ದು, ಒಂದು ಮಾತಿದೆ, ಹೇಳಿ ಮಾಡುವವನು ಮಧ್ಯಮ, ಹೇಳಿಯೂ ಮಾಡದವನು ಅಧಮ, ಹೇಳದೇ ಮಾಡುವವನು ಉತ್ತಮ. ನಾವು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಬಂದಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಮತ್ತೆ ಇನ್ನೊಂದು ಕೊರಗು ಏನು ಅಂತಂದ್ರೆ, ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವು ಸೇವಿಸುವಂತಹ ಆಹಾರ, ಒಂದು ತರಕಾರಿ ಇರ್ಬೋದು, ಒಂದು ಹಣ್ಣು ಇರ್ಬೋದು, ರೋಡಲ್ಲಿ ಮಾಡ್ತೀವಿ ಸರ್. ನಾವು ಹಾಕೋ ಪಾದರಕ್ಷೆ AC ರೂಮಲ್ಲಿ ಇರ್ತೀವಲ್ಲ ಸರ್, ಪಾದರಕ್ಷೆ ನಾವು ತಿನ್ನಲ್ವಲ್ಲ, ಕಾಲ್ ತಾನೇ ಹಾಕೋದು. ನೀನ್ ಸೇವಿಸುವಂತ ಆಹಾರನ ರೋಡಲ್ಲಿ ಯಾಕೆ ಇಡ್ತಾ ಇದೀಯಾ? ಮಂಗಳೂರು ಹೇಗಿದೆ? ಮಂಗಳೂರು ಚೆನ್ನಾಗಿದೆ ಸರ್. ನನ್ನ ಹೆಸರು ವಿಜಯ್ ಶ್ರೀನಿವಾಸ್ ಅಂತ ಸರ್. 10 ಜೊತೆ 11 ಅದ್ರ ಜೊತೆ ಇದೊಂದು ಅಂತ ಸಾಯಕ್ ನನಗೆ ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿಂದ ಒಂದು ವೇಗ ಒಳಗಡೆ ನನ್ನ ಸುತ್ತ ಹೆಂಗಿತ್ತು ಸಮಾಜ ಅಂದ್ರೆ, ಕಸ ಗಡ್ಡಿ ಗಲೀಜು ಇದ್ರ ಎಲ್ಲ ಮಧ್ಯ ನಾನು ನಿಂತಿರೋ ತರ ಭಾವನೆ ಒಳಗಡೆ ಓಡ್ತಾನೇ ಇತ್ತು. ನನ್ನಲ್ಲಿ ಏನ್ ಯಾರತ್ತೂ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಾನು ಹೊರದೇಶ ಎಲ್ಲ ಹೋಗಿ ಬಂದಿದ್ದೀನಿ, ಅಲ್ಲಿ ನೋಡ್ಬಿಟ್ಟು ಬಂದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ನನಗೆ, ಏನ್ ಹಿಂಗಿದೆ, ಅಲ್ಲಿ ನೋಡ್ರಿ ಹೆಂಗಿದೆ, ಆ ಭಾವನೆ ತುಂಬಾ ಇತ್ತು. ಆ ಟೈಮಲ್ಲಿ ಆಡಿಯೋ ಒಂದು ರಿಲೀಸ್ ಆಯ್ತು ಉಪೇಂದ್ರ ಸರ್ದು. ಅದು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ನಾನು ಕನೆಕ್ಟ್ ಆಗ್ಬಿಟ್ಟೆ. ಸರ್, ಇದು ನಾವು ಏನ್ ಮಾಡ್ತಾ ಇದೀವಿ ಅಂತ ಪ್ರಜೆಗಳಿಗೆ ಅರ್ಥ ಆಗ್ತಾ ಇಲ್ಲ ನೋಡಿ. 7 ಕೋಟಿ ಜನರಿದ್ದಾರೆ ಕರ್ನಾಟಕದಲ್ಲಿ, ಅದರಲ್ಲಿ 27 ಜನ ನಾವು ಸೆಲೆಕ್ಟ್ ಆಗಿರೋದು ಹೆಮ್ಮೆ ಅಂತ ಹೇಳಿಸ್ತಾ ಇದ್ದೀನಿ. ಅದ್ರಲ್ಲಿ ನಾನೊಬ್ಬ ಅನ್ನಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ಹಾಗೆ ಜನರಿಗೂ ಒಂದು ವಿಷಯ ಹೇಳ್ಬೇಕು ಸರ್ ನನ್ನ ಕಡೆಯಿಂದ, ಇದುವರೆಗೂ ಏನ್ ನಡೆದಿದೆ 72 ವರ್ಷದಿಂದ ಅದನ್ನ ಬಿಟ್ಬಿಡೋಣ. ನಾವು ಅದನ್ನ ಬ್ಲಾ 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 ಮಾತಾಡ್ಕೊಂಡು ಹೋಗೋದ್ರಿಂದ ಅದರಿಂದ ಏನು ಸೊಲ್ಯೂಷನ್ ಅಲ್ಲ. ನಾನು ಹೇಳೋದು ತಪ್ಪಲ್ಲ,
ತಪ್ಪನ್ನು ಅರಿವು ಮಾಡ್ಕೊಳ್ದೇ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಸರ್. ತಪ್ಪಿನ ಜೊತೆ ಕೈ ಜೋಡಿಸೋದು ಮಹಾ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಆದ್ರೂ ಜನರು ಎಚ್ಚರಿಸ್ಕೋಬೇಕು, ಇನ್ನು ಮುಂದೆ ಆದ್ರೂ ತಪ್ಪು ಆಗ್ದಂಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಸರ್. ನನ್ನಂತ ಹಿಂಗೆ ಈ ಥರ ಬಡ ಕುಟುಂಬದವ್ರು ಯಾರು ಇರಬಾರ್ದಂತ ನಾನು ಅದಕ್ಕಾಗಿ ಉಪೇಂದ್ರ ಸರ್ ಒಂದು ಹೊಸ ಪಕ್ಷ ಕಟ್ಟಿದ್ರು. ಅಲ್ಲಿ ಇದರಲ್ಲಿ ಯಾವುದೇ ಹಣ ಇಲ್ಲ, ಯಾವುದೇ ಇಲ್ಲ, ಒಳ್ಳೆ ಒಳ್ಳೆ ಸಾಮಾನ್ಯ ಪ್ರಜೆಗೆ ನಾನು ಅಧಿಕಾರ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಯಾಕೆ ಮುಂದೆ ಬರಬಾರ್ದು, ದೇಶನ ಯಾಕೆ ನಾನು ಇದು ಮಾಡಬಾರ್ದು ಅಂತೇಳಿ ನಾನು ಮುಂದೆ ಬಂದೀನಿ ಸರ್. ನನ್ನಂಥ ಕಷ್ಟ ಸುಖ ಇದ್ದರಿಗೆ ಮಾತ್ರ ಸರ್ ಕಷ್ಟ ಸುಖ ಗೊತ್ತಾಗೋದು. ಅದಕ್ಕೆ ಸರ್ ನಾನು ಮುಂದೆ ಬಂದು ಸೂಪರ್. ಇದಕ್ಕೆ ನೀನೇನ್ ಬೇಕು? ನೀವು ಕ್ಲೈಮ್ಯಾಕ್ಸ್ ಚೆನ್ನಾಗಿ ಆಗ್ಬಿಟ್ರಿ ಬಿಡಿ. ನಾವಿಷ್ಟು ಮಾತಾಡಿದೊಂದೇ, ನೀವು ಇಷ್ಟು ಮಾತಾಡಿದೊಂದೇ. ವಂಡರ್ಫುಲ್ ಥಿಂಗ್ ಏನು ಅಂತಂದ್ರೆ, ನಾನು ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡೋದು, ಇವರೆಲ್ಲರೂ ಕೂಡ ಯಾವುದೇ ಆಡಂಬರಗಳು ಇರುವಂಥ ಮನುಷ್ಯರಲ್ವೇ ಇಲ್ಲ. ದರ್ ಆಲ್ ಜಸ್ಟ್ ಲೈಕ್ ಎನಿ ಒನ್ ಆಫ್ ಅಸ್. ನಮ್ಮೆಲ್ಲರ ಒಳಗೆ ಒಬ್ರು ಇವರೆಲ್ಲರೂ ಕೂಡ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ದಂಗೆ ಇವರೆಲ್ಲರೂ ಕೂಡ ನಮ್ಮೊಳಗೆ ಒಂದಾಗ್ಬಿಟ್ಟಿದ್ದಾರೆ. ದರ್ ಆಲ್ ಕಾಮನ್ ಪೀಪಲ್. ಅವರೊಬ್ರು ದರ್ಜಿ ಕೆಲಸ ಮಾಡ್ತಾರೆ, ಇವರೊಬ್ರು ಗೃಹಿಣಿ, ಇವರೊಂದು ಹಾಸ್ಟೆಲಲ್ಲಿ ಇದ್ಕೊಂಡು M.Com ಪಾಸ್ ಮಾಡಿದಂಥವ್ರು, ಇವರು ಚಾಮರಾಜನಗರದಲ್ಲಿದ್ದು ಬಹಳಷ್ಟು ಶ್ರಮಿಕ ಕೆಲಸವನ್ನ ಮಾಡಿದಂಥವ್ರು, ಶ್ರೀದೇವಿ ಒಬ್ರು ಸಿಂಗರು, ಅಹೋರಾತ್ರ ಅವರೊಬ್ರು ಸೋಷಿಯಲ್ ಆಕ್ಟಿವಿಸ್ಟು, ಇವರೊಬ್ರು ರೈತರು. ನೋಡಿ ಇವರೆಲ್ಲರೂ ಕೂಡ, ವಿಜಯ್ ಶ್ರೀನಿವಾಸು ಅವರೆಲ್ಲರೂ ಕೂಡ ದರ್ ಆಲ್ ಜಸ್ಟ್ ಲೈಕ್ ಎನಿ ಒನ್ ಆಫ್ ಅಸ್. ನಮ್ಮೆಲ್ಲರಂತೆ ಅವರೆಲ್ಲರೂ ಕೂಡ ಉತ್ತಮರು. ಅವರೆಲ್ಲರೂ ಯಾರು ಇಲ್ಲಿರೋರು ದರ್ಪ ತೋರಿಸುವವರು ಅಥವಾ ಯಾವುದೋ ಒಂದು ತಲೆಮಾರಿನಿಂದ ರಾಜಕೀಯನ ಮನೆಯೊಳಗೆ ಬೆಳೆಸ್ಕೊಂಡು ಬೇಯಿಸ್ಕೊಂಡು ಬಂದವರು, ಅಥವಾ ದುಡ್ಡಿನ ಕಂತೆಯಲ್ಲಿ ಹುಟ್ಟಿದವರು, ದುಡ್ಡಿನ ಮೂಟೆನ ತಲೆ ಮೇಲೆ ಸುರ್ಕೊಂಡವರು ಯಾರೂ ಇಲ್ಲ. ದೇ ಸರ್ಟನ್ಲಿ ಹ್ಯಾವ್ ರಿಯಲ್ ಕನ್ಸರ್ನ್ ಟುವರ್ಡ್ಸ್ ಸೊಸೈಟಿ. ಖಂಡಿತವಾಗ್ಲೂ ಕೂಡ ಇದೆ ಅನ್ನೋದು ಅತ್ಯಂತ ಸುಸ್ಪಷ್ಟ. ಆಮೇಲೆ ನೀವೆಲ್ಲ ಅನ್ಕೊಳ್ಬೋದು ಮಾತನಾಡುವಾಗ, ಅಲ್ಲ ರಾಜಕೀಯ ಹಾಗಾಗೋಗಿದೆ, ಹೀಗಾಗೋಗಿದೆ, ಹಂಗಿದೆ, ಹಿಂಗಿದೆ, ಇವೆಲ್ಲದರ ನಡುವೆ ಇವ್ರು ಹೇಳ್ತಾ ಇರೋದು ರಿಯಲಿಸ್ಟಿಕ್ ಆಗಿದೆಯಾ? ಹೌದು, ಒಪ್ಕೊಳ್ಳೋಣ, ಇವ್ರು ಹೇಳ್ತಿರೋ ಪ್ರಾಬ್ಲಮ್ಸ್ ಕರೆಕ್ಟು, ಬಟ್ ಜನ ಸಪೋರ್ಟ್ ಮಾಡ್ತಾರಾ? ಜನ ಅಂತಂದ್ರೆ ಯಾರು ಸ್ವಾಮಿ? ನಿಮ್ಮಂಥವ್ರಲ್ವೇ ಸಪೋರ್ಟ್ ಮಾಡ್ಬೇಕಾಗಿರೋದು. ಜನ ಅಂತಂದಾಗ ಯು ಶುಡ್ ಇಮ್ಯಾಜಿನ್ ದಟ್ ನೀವು ಕೂಡ ಒಬ್ರು ಜನನೇ ಅಂತ. ಆಮೇಲೆ ಇದೀ ಕ್ಷಣದಲ್ಲಿ ಇನ್ಸ್ಟಂಟೇನಿಯಸ್ಲಿ ಇದು ಸಕ್ಸಸ್ ಆಗ್ಬಿಡುತ್ತೆ, ಆ ಥರದ್ದು ಇನ್ನೊಂದೇನೋ ಒಂದು ದೊಡ್ಡ ಮಿರಾಕಲ್ ಆಗ್ಬಿಡುತ್ತೆ, ಅದೆಲ್ಲವೂ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಬಟ್ ನಾನು ಹೇಳೋದು, ಇವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತಿದ್ದಾರಲ್ಲ, ಒಂದು ಪ್ರೊಟೆಸ್ಟ್ ಇದೆಯಲ್ಲ ಸರ್ ನಿಮ್ದು, ಯುವರ್ ಪ್ರೊಟೆಸ್ಟಿಂಗ್. ಇಲ್ಲ, ಇದು ಬದಲಾಗಬೇಕು ಅನ್ನೋ ನಿಮ್ದೊಂದು ಪ್ರೊಟೆಸ್ಟ್ ಇದೆಯಲ್ಲ ಸರ್, ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಕೂಡ ನಾನು ಇನ್ನೊಂದು ಬ್ಯಾಚ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಿಮ್ಮೆಲ್ರಿಗೂ ಬಹಳ ಪ್ರೀತಿಯ ಧನ್ಯವಾದ. ಪ್ಲೀಸ್ ಬಿ ವಿತ್ ಅಸ್. ನೀವು ಎಲ್ಲ ಥ್ಯಾಂಕ್ಸ್ ಹೇಳಿ ಫಸ್ಟ್ ಟೈಮ್. ವೆಲ್ಕಮ್ ಬ್ಯಾಕ್. ಪ್ರಜಾಕೀಯದ ಕನಸಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಇದ್ದ ಪ್ರಜಾಕೀಯದ ಹುರಿಯಾಳುಗಳು ಅವರ ಕನಸನ್ನ, ಆಶೋತ್ತರಗಳನ್ನ ಮತ್ತು ಏನ್ ಮಾಡಬೇಕು ಅನ್ನುವ ಧ್ಯೇಯಗಳನ್ನ ಬಹಳ ಚೆನ್ನಾಗಿ ಹಂಚಿಕೊಂಡ್ರು. ನಾನು ಹೇಳ್ದೆ ನಿಮಗೆ ಬ್ರೇಕ್ಗಿಂತ ಮುಂಚೆ, ಅವರೆಲ್ಲರೂ ನಮ್ಮ ಒಳಗೆ ಒಬ್ಬರಾಗಿರುವವರು, ನಮ್ಮ ಜೊತೆಗಿರುವವರು, ನಮ್ಮ ನಡುವೆಯೇ ಒಡನಾಟವನ್ನ ಇಟ್ಕೊಂಡಿರುವ ಜನಸಾಮಾನ್ಯರು ಅಂತ. ಅದೇ ಪ್ರಜಾಕೀಯದ ಶಕ್ತಿ ಅಂತ. ಅದೇ ರೀತಿಯ ಮತ್ತೊಂದು ಭಾಗದ ಇಷ್ಟು ಜನ ಪ್ರಜಾಕೀಯದ ಹುರಿಯಾಳುಗಳು ಇವತ್ತು ನನ್ನ ಜೊತೆಗೆ ಹಾಗೂ ನಮ್ಮ ಜೊತೆಗೆ. ಚಪ್ಪಾಳೆ ಪ್ಲೀಸ್. ನೀವೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಇವಾಗ ಬಹಳ ಕನಸುಗಳಿದಾವೆ ನಿಮಗೆ, ಮತ್ತು ಸಮಾಜ ಬದಲಾವಣೆ ಮಾಡಬೇಕು ಅಂತ ಬಹಳ ದೊಡ್ಡ ಧ್ಯೇಯ ಇದೆ ನಿಮಗೆ. ನಿಮ್ಮ ಮನೆಯವರು ಏನಂದ್ರು, ನೀವು ಕಂಟೆಸ್ಟ್ ಮಾಡ್ತೀನಿ, ಪಾಲಿಟಿಕ್ಸ್ಗೆ ಬರ್ತೀನಿ ಅಂತಂದಾಗ, ಎಸ್ ಸಾಹೇಬ್ರೆ ನಿಮ್ಮಿಂದಾನೆ ಶುರುವಾಗ್ಲಿ. ಆಯ್ತು, ಎಸ್ ಗೋ ಹೆಡ್. ಸರ್, ಪಾಲಿಟಿಕ್ಸ್ ಅಂತ ಇರಕ್ ಇಷ್ಟಪಡಲ್ಲ, ನಾನು ಪ್ರಜಾಕೀಯ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮೂಲ ಆಲ್ರೆಡಿ ಪೊಲಿಟಿಕ್ಸ್ ಸುಮಾರು ಕಾಲ ಎಳ್ದಿದ್ದಾರೆ, ಅದಕ್ಕೆ ನಾನು ಹೋಗಿಲ್ಲ. ನನ್ಗೆ ಪ್ರಜಾಕೀಯ ಪೂರ್ತಿ ತುಂಬಿಕೊಂಡಿದೆ. ಬೇರೆಯವ್ರ ಒಂದು ಕೋಟಿ ಕೊಟ್ರು ನಾನು ಹೋಗಕ್ ರೆಡಿ ಇಲ್ಲ. ಪ್ರಜಾಕೀಯಕ್ಕೆ ಬರ್ತೀನಿ ಅಂದಾಗ ಮನೇಲಿ ಏನಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನಾನು. 2017ರಲ್ಲಿ ಸರ್ ಒಂದು ಪ್ರಜಾಕೀಯ ಪಕ್ಷ ನಾನು ಕಟ್ತೀನಿ ಅಂದಾಗ ನಾನು ಒಂದು ವಾರ ಕಂಟಿನ್ಯೂ ನೋಡಿದೆ ಚಾನಲಲ್ಲಿ, ಯಾವ ರೀತಿ ಸರ್ ಕಾನ್ಸೆಪ್ಟ್ ಏನು, ಯಾವ ರೀತಿ ಅದು ಸಾಮಾನ್ಯ ಜನಕ್ಕೆ ಯೂಸ್ ಆಗತ್ತಾ, ದೊಡ್ಡವ್ರಿಗೆ ಯೂಸ್ ಆಗತ್ತಾ, ಇಲ್ಲ
ಓನ್ಲಿ ಫಿಲಮ್ ಆರ್ಟಿಸ್ಟ್ಗೂ ಇಷ್ಟ ಆಗತ್ತಾ ಅಂತ ನೋಡ್ತಾ ಇದ್ದೆ. ಸುತ್ತಿ ಬಳಸಿ ಕೊನೆಗೆ ನೋಡಿದ್ರೆ ಪ್ರಜೆಗಳೇ ಪ್ರಭುಗಳು ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಮತ್ತೆ ಕ್ಯಾಶ್ಲೆಸ್ ಪಾರ್ಟಿ ಪ್ರಜೆಗಳೇ ಪ್ರಭುಗಳು ಆಗ್ಬೇಕಂದಾಗ ನಂದು ನೆನಪಾಯ್ತು ಹಿಂದಿಂದು ಜೀವನ ದಾರಿ. ನಾನು ಒಬ್ಬ ಬಡ ಕುಟುಂಬದಲ್ಲಿ 7 ಜನ ಮಕ್ಕಳದ್ರಲ್ಲಿ ನಾನು 3ನೇದವನು. ತುಂಬಾ ಬಡ ಕುಟುಂಬ. ಅಂದ್ರೆ ನಮ್ಮಪ್ಪ ಕೆಲಸ ಮಾಡಿ ಮಾವನನ್ನು ಮಾರಿ ಜೀವನ ಮಾಡಿ ನಮ್ಮನ್ನು ಬೆಳೆಸಿದಾನೆ. ದೇವ್ರೇನೋ ಅದು ಆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿಸಿದ್ದು ಒಂದು ಪುಣ್ಯ ಅಂತ ನಾನು ಹೇಳ್ತೀನಿ. ನನ್ನ ತಂದೆ ತಾಯಿ ಆ ಟೈಮಿಗೆ ಹುಟ್ಟಿಸಿದ್ದು ಎಲ್ಲ ರೀತಿ ಸೌಕರ್ಯ ನಾನು ಪಡ್ಕೊಂಡಿದ್ದೀನಿ. ಯಾಕಂತಂದ್ರೆ ನನಗೆ ಬುದ್ಧಿ ಬರುವಾಗ ಬೆಂಗಳೂರಿಗೆ ಬಂದೆ ನಾನು. ಮೂಲತಃ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೇನಂದ್ರೆ ಏನಾದ್ರು ಮಾಡ್ಬೇಕು, ಇವತ್ತಿಗೂ ಇದೆ ಅದು. ಸುಮ್ಮನೆ ಕುತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಏನಾರು ಒಂದು ಮಾಡ್ಬೇಕಂದ್ರೆ ಕೆಲಸ ಒಂದೇ ಮಾಡಿದ್ರೆ ಹೊಟ್ಟೆ ತುಂಬತ್ತೆ. ಬೇಡ ಕೆಲಸದ ಜೊತೆ ಇನ್ನೊಂದು ಮಾಡಬೇಕು. ಈಗ ನಾನು ಅದನ್ನ ನೋಡ್ತಾ ಸರ್ದು ಒಂದು ಲೆಟರ್ ಬರೆದೆ. ಅವಾಗ ಏನಾಯ್ತು, ಸರ್ ನಮ್ಮ ಊರು ಬಾಗಲಕೋಟೆ ಡಿಸ್ಟಿಕ್ಕು, ನಮ್ಮದು ಊರು ಸ್ಥಿತಿಗತಿ ಹಿಂಗಿದೆ. ಆವಾಗ ಊರಿಗೆ ಹೋಗ್ತೀನಿ. ನನಗೊಂದಿಷ್ಟು ಚಿಂತನೆ ಕಾಡ್ತಾ ಇದೆ. ಅಲ್ಲೇ ನಾನು ಪ್ರಜಾಕೀಯ ಪಕ್ಷದಲ್ಲಿ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಸಿದ್ಧತೆ ಇದ್ದೇನೆ, ನೀವು ಯಾವುದೇ ಕೆಲಸ ಕೊಟ್ಟರು ರೆಡಿ ಅಂತ ನಾನೊಂದು ಪತ್ರ ಬರೆದೆ. ಪತ್ರ ಬರೆಯುವಾಗಲೇ ಆಲ್ರೆಡಿ 40,000 ಜನ ಕೊಟ್ಟಿದ್ದಾರೆ ಅಂತ ಬರ್ತಾ ಇತ್ತು ಟಿವಿಯಲ್ಲಿ. ಸರಿ, 40,000ದಲ್ಲಿ ನಾನು ಒಬ್ಬ ಎಲ್ಲೋ 41,000ದಲ್ಲಿ ಸೇರ್ಬೋದೇನೋ ಆ ಲಿಸ್ಟಲ್ಲಿ ಅಂತ ನಾನು ಕೊಟ್ಟೆ. ಅದು ನನ್ನ ಅದೃಷ್ಟ. ಮಂಗಳವಾರ ಕೊಟ್ಟಿನಿ, ಬುಧವಾರ ನನಗೆ ಫೋನ್ ಬಂತು, ಸರ್ ನಿಮ್ಮ ಲೆಟ್ರ್ ಓದಿದ್ದಾರೆ, ನೀವು ಮೀಟ್ ಮಾಡ್ಬೇಕಂತ ಅಂತ. ಓಕೆ, ನಂದು ಇಲ್ಲಿಗೇನೋ ಒಂದು ಒಳ್ಳೆ ದಾರಿ ಇದೆ, ಹೋಗೋಣ ಮೀಟ್ ಮಾಡೋಣ ಅಂತ ಸರ್ ಭೇಟಿಯಾದೆ. ಪ್ರಜಾಕೀಯ ಬಗ್ಗೆ ನಿಮ್ಮ ಮೂಲ ಗೊತ್ತಾ ಅಂತ. ಸರ್ ಗೊತ್ತು. ಏನು ಮಾಡೋಣಂತೆ ಸರ್? ಏನು ಮಾಡಲ್ಲ, ನೀವೇನು ಹೇಳ್ತೀರಾ ಆ ದಾರಿಯಲ್ಲಿ ಹೋಗ್ತೀನಿ. ಏನಾಗತ್ತೆ, ಇವರು ಬರೀ ಒಂದು ಲೆಟರ್ ಹಾಕಿಲ್ಲ, ಬೇರೆಯವರೆಲ್ಲ ಮೇಲ್ಗಳು ಲೆಟರ್ಗಳು ಅದು ಇದು ಹಾಕಿದ್ರು. ಇವ್ರು ಇಷ್ಟು ದಪ್ಪ ಬುಕ್ ಮಾಡಿದ್ರು, ಇಷ್ಟು ದಪ್ಪ ಫೈಲ್. ಅದರಲ್ಲಿ ಇವ್ರು ಮಾಡಿರುವಂತ ಕೆಲಸಗಳು, ಅದು ಇದು, ಮನೆ ಕಟ್ಸಿರೋದು, ಪೇಂಟ್ ಹೊಡ್ಸಿರೋದು. ನಾನ್ ಯಾರಯ್ಯ ಇದು ಇಷ್ಟೊಂದು ಕೆಲಸ ಆಲ್ರೆಡಿ ಮಾಡಿದ್ದಾರೆ ಅಂತ ಅವ್ರನ್ನ ಅದಕ್ಕೆ ನೆಕ್ಸ್ಟ್ ಡೇನೆ ಕರೆಸ್ತೇನೆ. ನಾನೇನು ಇಲ್ಲಿ ಪೂರ್ತಿ ಅಮೆರಿಕ ಮಾಡ್ತೀನಿ ಅಂತ ಬರಲ್ಲ. ಒಂದಷ್ಟು ದಾರಿ ಏನ್ ನಾವು ಅನ್ಕೊಂಡಿದೀವಿ ಈಗ, ರಾಜಕೀಯ ಅವೆಲ್ಲ ಏನೂ ಬೇಡ. ಕೆಲವು ಇಂಪಾರ್ಟೆಂಟ್ಸ್ ಪರ್ಸನ್ ಇವು ಕೆಲಸ ಇದಾವೆ. ಎಮರ್ಜೆನ್ಸಿ ಏನು, ಒಂದು ಎಜುಕೇಷನ್. ನಾನು ಹೆಂಗೆ ಓದಿದೆ ಅಂದರೆ 7ನೇ ಕ್ಲಾಸ್ ಓದಿದ ಮೇಲೆ ನನಗೆ ಓದಕ್ಕೆ ದಾರಿ ಇಲ್ಲ, ಮನೇಲಿ ಓದ್ಸೋಕೆ ರೆಡಿ ಇಲ್ಲ, ಬೇರೆ ಊರಿಗೆ ಹೋಗಬೇಕು, ದುಡ್ಡಿಲ್ಲ, 7 ಜನ ಮಕ್ಕಳು, ಅವ್ರಿಗೆ ಹೊಟ್ಟೆ ತುಂಬಿಸೋದೇ ಕಷ್ಟ. ಮತ್ತು ಹೊಟ್ಟೆ ಉರಿದು ಒಂದು ಏನಪ್ಪ ಅಂದರೆ, ಈಗಲೂ ಹೆಣ್ಮಕ್ಳು 5 ಗಂಟೆ ಮುಂಚೆ ಬಾತ್ರೂಮ್ಗೆ ಹೋಗಬೇಕು. ಅದಕ್ಕಿಂತ ಲೇಟ್ ಆದರೆ ಸಾಧ್ಯನೇ ಇಲ್ಲ ಅಲ್ಲಿ ಹೋಗೋಕ್ಕೆ. ಇಲ್ಲ ದೂರ ಒಂದು 2-3 ಕಿಲೋಮೀಟ್ರು ಮಣ್ಸಿರಲ್ ಕಡೆ ಹೋಗ್ಬೇಕು, ಬಿಟ್ಟರೆ ರಾತ್ರಿ 8 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಇವತ್ತಿಗೂ ಇದೆ. ಒಂದು ವಿಷಯ ಏನು ಅಂತಂದ್ರೆ, ನಾವೆಲ್ಲ ಮಾತಾಡ್ತೀವಲ್ಲ ಅಮೆರಿಕ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ. ನಮ್ಮ ಭಾರತನ ಯಾವುದೋ ಇನ್ನೊಂದು ದೇಶಕ್ಕೆ ಕಂಪೇರ್ ಮಾಡ್ಕೊಂಡು ಆ ದೇಶ ಮಾಡೋದೇನು ಅವಶ್ಯಕತೆ ಇಲ್ಲ. ನಮ್ಮ ಭಾರತ ಬಹಳ ಅದ್ಭುತವಾಗೇ ಇದೆ. ಭಾರತನ ಮೊದಲು ಭಾರತವಾಗೇ ಇರಿಸೋಣ ನಾವೆಲ್ಲರೂ ಫಸ್ಟು. ಆಮೇಲೆ ನಾವು ಬೇರೆ ದೇಶಕ್ಕೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡ. ನಮ್ಮ ದೇಶ 100 ವರ್ಷಗಳ ಕಾಲ 100 ಜನರ ದಬ್ಬಾಳಿಕೆಗೆ ಒಳಗಾದಂಥ ದೇಶ ನಮ್ದು. ನಮ್ಮ ಪಾಪ್ಯುಲೇಷನ್ ಇಂದ ಹಿಡಿದು, ನಮ್ಮ ವಿಸ್ತಾರ ಮತ್ತು ವಿಸ್ತೀರ್ಣದಿಂದ ಹಿಡಿದು ನಮ್ಮ ದೇಶದ ಸಮಸ್ಯೆಗಳು ಬಹಳ ವ್ಯಾಪಕ. 70-72 ವರ್ಷದಿಂದ ಸ್ವಾತಂತ್ರ್ಯ ಬಂತು, ಏನು ಮಾಡಿಲ್ಲ ಅಂತನೂ ಏನು ಆಗಿಲ್ಲದೆ ಇದ್ರೆ ನಾವು ನೀವು ಇವತ್ತಿಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸುಮಾರಾಗಿದ್ದಾವೆ ನಮ್ಮ ದೇಶದಲ್ಲಿ ಬದಲಾವಣೆ, ಕ್ರಾಂತಿ, ಟೆಕ್ನಾಲಜಿಕಲ್ ಇನ್ವೆನ್ಷನ್ಸ್, ಅಭ್ಯುದಯತೆ ಅಂತೆಲ್ಲ ಕರಿತೀವಲ್ಲ, ಅದೆಲ್ಲ ಸುಮಾರಾಗಿದ್ದಾವೆ. ಬಟ್ ಇನ್ನೊಂದಿಷ್ಟು ಉತ್ತಮಕ್ಕೆ ಅದು ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ. ವಿ ಆರ್ ಬ್ಯೂಟಿಫುಲ್ ಆಸ್ ಅ ನೇಷನ್, ಬಟ್ ಲೆಟ್ ಅಸ್ ಬಿ ಮೋರ್ ಅಮೇಜಿಂಗ್. ಡಾಕ್ಟರ್ ಏನ್ ಹೇಳ್ತೀರಿ? ನಾನು ನನ್ನ ಕಲಿಕೆ ಅಂದ್ರೆ ಡಿಗ್ರಿ ಓದ್ಲಿಕ್ಕೆ ಯಾವಾಗ ಬಂದೆ ಅವಾಗಿಂದ ಒಂದು ಸಮಾಜ ಸೇವೆ ಅಂತ ಒಂದು ತಲೆಯಲ್ಲಿತ್ತು. ಅದೇ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅಂತ ಅವಾಗಿಂದನೂ ನಾನು ಮಾಡ್ಕೊಂತಾನು ಬಂದಿದ್ದೀನಿ. ಡಿಗ್ರಿ ಮುಗಿದಾದ್ಮೇಲೆ ನಾನು 1 ವರ್ಷ ನಾನು ದುಡಿತೀನಿ, ಮತ್ತೆ 2 ತಿಂಗಳು ನಾನು ಅಥವಾ 1 ತಿಂಗಳು ಸಮಯ ತಗೊಂಡು ಬೇರೆ ರಾಜ್ಯಗಳಿಗೆ ಹೋಗಿ ಸಮಾಜ ಸೇವೆಯನ್ನ ಮಾಡಬೇಕು. ವೈದ್ಯಕೀಯ ರಂಗದಲ್ಲಿ ಸಮಾಜ ಸೇವೆಗೆ ಹೋಗ್ತಾ ಇದ್ದೆ. ಬಟ್ ಅಲ್ಲಿ ಪರಿಸ್ಥಿತಿ ಮತ್ತು ನಮ್ಮ ರಾಜ್ಯದಲ್ಲಿ ಇರೋ ಪರಿಸ್ಥಿತಿ, ಆಮೇಲೆ ನಮ್ಮಲ್ಲಿ ಸರ್ಕಾರಿ ಸೌಲಭ್ಯಗಳು ಏನೇನು ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಜನರಿಗೆ ತಲುಪ್ತಾ ಇದೆ ನೋಡಿದಾಗ ಮ್ಯಾಕ್ಸಿಮಮ್ ನನಗೆ ಅನಿಸಿದ್ದು ಒಂದು 20% ಏನೋ ಜನರಿಗೆ ತಲುಪ್ತಾ ಇದೆ. ಉಳಿದ 80% ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ವಿಚಾರ ಮಾಡಿದಾಗ ಅದೇನೋ ಬೇರೆ ದಾರಿನೇ ಕಂಡ್ಕೊಂತು. ಬಟ್ ನಾನು ಅದೇ ವಿಚಾರವಾಗಿ ಇದನ್ನ ಸರಿ ಮಾಡ್ಬೇಕಂದ್ರೆ ನಾವು ಏನ್ ಮಾಡಬೇಕು, ಪ್ರಜೆಗಳಾಗಿ
ನಾವೇನ್ ಮಾಡ್ಬೋದು ಅಥವಾ ನಾವು ಒಬ್ಬ ಕಾರ್ಯಕರ್ತ ಆಗಿ ನಾನೇನ್ ಮಾಡ್ಬೋದು ಅಂತ ವಿಚಾರ ಬಂದಾಗ ಎಲ್ಲ ಬೇರೆ ಹಾದಿಗಳನ್ನ ನೋಡ್ಕೊಂಡೆ. ನನಗದು ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಅದಕ್ಕಾಗಿ ನಾವೇ ಮುಂದಾಗಿ ಪ್ರಜೆಗಳಿಗೆ ಒಂದು ದಾರಿದೀಪವಾಗಿ, ಪ್ರಜೆಗಳೇ ನೀವು ಮುಂದೆ ಬಂದರೆ ನಿಮಗೆ ಇನ್ನೂ ಚೆನ್ನಾಗಿರೋ ಸೌಲಭ್ಯ ನಿಮಗೆ ದೊರೆಯುತ್ತೆ, ನಿಮಗೇನು ಬೇಕು ನೀವು ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ, ಆ ವಿಚಾರವಾಗಿ ಹೊಂಟಾಗ ಪ್ರಜಾಕೀಯ ಅನ್ನೋದು ಒಂದು ಸಿಕ್ತು. ನಾನು ಪ್ರಜಾಕೀಯಕ್ಕೆ ಬರಲು ಕಾರಣವೇನೆಂದರೆ, ನಾನು ಬೆಳಗಾಮಲ್ಲಿದ್ದಾಗ, ಬೆಳಗಾವಿ ಅನ್ನೋದು 2ನೇ ರಾಜಧಾನಿ, ಇದು ನಿಮಗೆಲ್ಲಂತೂ ಗೊತ್ತಿದ್ದ ವಿಷಯಗಳು. ಸೊ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿಯೂ ಡೆವಲಪ್ಮೆಂಟ್ಗಳಾಗಲಿ ಯಾವ ರೀತಿಯೂ ಇಲ್ಲ. ಸೊ ನಾನು ಬರಬೇಕನ್ನೋದು ಒಂದು ಯಾವ ರೀತಿ ಬರಬೇಕು, ನಾನು ಸುಮಾರು ಪ್ರಾಬ್ಲಮ್ಗಳು ಫೇಸ್ ಮಾಡಿದೆ ಬೆಳಗಾಮಲ್ಲಿ. ಹಾಸ್ಪಿಟಲಿಟಿ ಪ್ರಾಬ್ಲಮ್ ಆಗಲಿ, ರೋಡ್ ಪ್ರಾಬ್ಲಮ್ ಆಗಲಿ, ನೀರಿನ ಸಮಸ್ಯೆ, ಬರಗಾಲಿನ ಸಮಸ್ಯೆ, ಎಲ್ಲ ರೀತಿಯಿಂದ ಪ್ರಾಬ್ಲಮ್ಗಳು ಬರ್ತಾ ಇತ್ತು. ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕಂತ ಸುಮಾರು ಜನಪ್ರತಿನಿಧಿ ಹತ್ರ ಎಲ್ಲರೆಲ್ಲ ಹೋಗಿ ಕೇಳಿದ್ರು. ಅವ್ರೇನಂತಿದ್ದಾರೆ, ಇಲ್ಲ ಆಗ್ತದೆ ಮಾಡೋಣ. ಗೌರ್ಮೆಂಟಲ್ಲಿ ಕೇಳಿದ್ರೆ ಬಜೆಟ್ ಆಗಿದೆ, ಇಷ್ಟು ಕೋಟಿ ಬಜೆಟ್ ಬಿಟ್ಟಿದ್ದೀನಿ, ಇಷ್ಟು ಕೋಟಿ ಇದಕ್ಕೆ ಬಿಟ್ಟಿದ್ದೀನಿ, ಇಷ್ಟು ಕೋಟಿ ಇದಕ್ಕೆ ಬಿಟ್ಟಿದ್ದೀನಿ ಅಂತಿದ್ದಾರೆ. ಅಲ್ಲಿ ನೋಡಿದಲ್ಲಿ ಯಾವ ರೀತಿ ಸಿಸ್ಟಮ್ಗಳು ಆಗ್ತಾ ಇಲ್ಲ, ಯಾವ ರೀತಿಯಲ್ಲಿ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ. ಸೊ ನನಗೆ ಸುಮಾರು ಜನ ಹಿರಿಯರಿಗಾಗಲಿ ಅಲ್ಲೆಲ್ಲ ಕೇಳಿದೆ. ಅವ್ರೇನಂತದ್ದು, ಇಲ್ಲಪ್ಪ ಇದಕ್ಕೆಲ್ಲ ಚೇಂಜ್ ಮಾಡ್ಬೇಕಂದ್ರೆ ನೀವು ಪಾಲಿಟಿಕ್ಸ್ ಬರಬೇಕು ಅಂದರು. ಪಾಲಿಟಿಕ್ಸ್ ಜಾಯ್ನ್ ಆಗ್ಬೇಕಂದ್ರೆ ಅಲ್ಲದೇ ದ್ವೇಷ ರಾಜಕಾರಣಿಗಳು. ಸೊ ಇದಕ್ಕೆ ಏನು ಮಾಡಬೇಕು ಅಂದಾಗ ನಮ್ಮ ಬ್ರದರು ಶ್ರೀಧರ್ ಅಂತ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ. ಅವಾಗ ಉಪೇಂದ್ರ ಸರ್ದು ಉತ್ತಮ ಪ್ರಜಾಕೀಯ ಪಕ್ಷದ್ದು ಅವರು ವಾಟ್ಸಪ್ಪಲ್ಲಿ ಬಿಟ್ಟರು. ಅದರಲ್ಲಿ 9 ಕ್ವಶನ್ಸ್ ಇದ್ದು ಸರ್ದು. 9 ಕ್ವಶನ್ಸ್ ಆನ್ಸರ್ ನಾನು ರೈಟ್ ಮಾಡಿ ಕಳಿಸಿದೆ ಸರ್ಗೆ. ಸೊ ಸಡನ್ಲಿ ಸೆಕೆಂಡ್ ಡೇ ಸರ್ ಇಂದ ಆಫೀಸಿಂದ ಫೋನ್ ಬಂತು. ಸೊ ನೀವು ಈ ರೀತಿ ನಿಮ್ದು ನೋಡಿದಾರೆ ಅವರು, ನೀವು ಬರಬೇಕು ಬೆಂಗಳೂರಿಗೆ. ಬಂದಾಗ ಸರ್ ಮನೆಗೆ ಹೋದೆ, ಸರ್ ಅಲ್ಲಿ ಭೇಟಿ ಆದೆ ನಾನು. ಆಮೇಲೆ ಸರ್ ಕೂಡ ಕುತ್ಕೊಂಡು ಒಂದು 45 ಮಿನಿಟ್ಸ್ ಡಿಸ್ಕಷನ್ ಆಯಿತು. ಸರ್ ಕ್ವಶನ್ ಕೇಳಿದ್ರು, ನಿಮಗೆ ಯಾಕೆ ಪ್ರಜಾಕೀಯಕ್ಕೆ ಬರಬೇಕು ಕಾರಣ ಆಯಿತು ಅಂತದಾಗ ನಾ ಸರ್ ಕೂಡ ಮಾತಾಡಿದೆ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ ಸರ್, ಅದನ್ನ ಚೇಂಜ್ ಮಾಡಬೇಕು. ಅದು ಯಾವ ರೀತಿ ಚೇಂಜ್ ಮಾಡ್ತೀರಾ ಅಂತಂದಾಗ, ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋದು ತಲೆಯಲ್ಲಿ ಬಂತು. ಸರ್, ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ದುಡ್ಡಿರೋರಿಗೆ ಒಂದು ಅವಕಾಶ ಸಿಗತ್ತೆ ಅಂತೇಳಿ ಅದು ಆಗ್ಬಿಟ್ಟಿತ್ತು, ಕ್ರಿಯೇಟ್ ಆಗ್ಬಿಟ್ಟಿತ್ತು ಎಲ್ಲ. ಒಂದು ಸಾಮಾನ್ಯ ಜನ, ಈಗ ನಾನೇ ಹೇಳ್ಬೇಕಂತಂದ್ರೆ ಒಂದು ಸಾಮಾನ್ಯ ಪ್ರಜೆ, ನಂದು ವೆಲ್ಡಿಂಗ್ ವರ್ಕ್ಸ್ ಒಂದು 5-6 ಜನ ಕೆಲ್ಸಕ್ಕಿದ್ದಾರೆ. ಒಂದು ವೆಲ್ಡಿಂಗ್ ವರ್ಕ್ಸ್ ಶಿವಮೊಗ್ಗದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾಕೆ ಸ್ಪರ್ಧಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಷ್ಟೋ ಜನ ಯುವಕರುಗಳು ನಮಗೆ ಅದಲ್ಲಪ್ಪ ದುಡ್ಡಿರೋರಿಗೆ ಅದು ಅಂತ ಇದಾಗ್ಬಿಟ್ಟಿದೆ. ಇದನ್ನ ಫಸ್ಟ್ ಹೊಡಿಯೋಕ್ಕೆ ಒಂದು ವ್ಯಕ್ತಿ ಬಂದ್ರು. ಅವ್ರು ಯಾರು ಬರ್ತಾರೆ, ನಾವೆಲ್ಲ ಫಿಲಮ್ ಹೋಗ್ತೀವಿ, ಅದ್ ನೋಡ್ಕೊಂಡ್ಬರ್ತೀವಿ, 2 ಗಂಟೆ ಎಟ್ ಎ ಟೈಮ್ ತಗೊಂಬಂದು ಅದು ಸಕ್ಕತ್ತಾಗೈತಿ ಇದು ಸಕ್ಕತ್ತಾಗೈತೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅದಲ್ಲ, ನಿಜವಾದ ರಿಯಲ್ ಆಗಿ ಒಂದು ಫಿಲಮ್ ತೆಗಿಬೇಕು ಅಂತ ಇದು ಹೊರಟಿದಾರಲ್ಲ, ಇದು ರಿಯಲ್ ಆಗಿ ಚೇಂಜ್ ಆಗ್ಬೇಕು ಅಂತ ಮಾಡ್ತಾ ಇದಾರಲ್ಲ, ಅವಾಗ ಅನ್ಸಿದ್ದು ನಮಗೆ, ನೋಡಪ್ಪ ನಮ್ಮ ಮಕ್ಳಿಗೆ ನಾಳೆ ದಿವಸ ಒಂದು ಫ್ರೀ ಎಜುಕೇಶನ್ ಸಿಗತ್ತೆ, ಫ್ರೀ ಹೆಲ್ತ್ ಸಿಗತ್ತೆ, ಒಂದು ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಸಿಗತ್ತೆ, ಪಾರದರ್ಶಕ ಆಡಳಿತ. ಇದನ್ನ ಯಾರೂ ಕೂಡ ಯೋಚನೆ ಮಾಡದಂತ ವ್ಯಕ್ತಿ ಯೋಚನೆ ಮಾಡಿದಾಗ ನಮ್ಮ ದುಡ್ಡು ಎಷ್ಟು ಸೇಫ್ ಆಗತ್ತೆ, ಎಷ್ಟು ಸೇವ್ ಆಗತ್ತೆ, ಇದು ಮುಖ್ಯವಾಗಿ ತಿಳ್ಕೊಂಡಾಗ ಖಂಡಿತ ಇದನ್ನ ಮಾಡ್ಬೇಕು ಅನಿಸ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಿದ್ದು. ಪ್ರಜೆಗಳೆಲ್ಲ 80% ಜನ ಸುಮ್ಮನಾಗ್ಬಿಟ್ಟಿದ್ದಾರೆ ಇದನ್ನ ನೋಡ್ಕೊಂಡು. ಈ 20% ಜನ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋಂಥ ಪ್ರಪಂಚದಲ್ಲಿ ಇದನ್ನ ನಾವು ಸರಿ ಮಾಡ್ಬೇಕಾಗಿರೋ ಪ್ರಜೆಗಳಿಗೆ ಒಂದು ಪ್ರಜಾಕೀಯ ಅನ್ನೋ ತಂದು ಕೊಟ್ಟು ಪ್ರಜೆಗಳೇ ಇದನ್ನ ಮುನ್ನಡೆಸ್ಬೇಕು ಅಂತ ಬಹಳ ಅದ್ಭುತವಾಗಿ ಮಾಡಿದ್ರು. ಆ ಕಾನ್ಸೆಪ್ಟ್ ಇಂದ ನಾವೆಲ್ಲರೂ ಸೇರ್ಕೊಂಡು ಇದು ಪ್ರಜೆಗಳು ಮುನ್ನಡೆಸ್ಬೇಕು ಅಂತ ಇದು ನಾನು ಬಂದಿದ್ದೀನಿ. ಡಿಗ್ರಿ ಮುಗ್ತಿದಿರ್ಬೇಕಂದ್ರೆ ನಾವು ಊರಲ್ಲಿ ಹೋಗಿ ರಾಜಕೀಯ ಮಾಡ್ಬೇಕು. ರಾಜಕೀಯ ಯಾಕೆ ಮಾಡ್ಬೇಕಂತಂದ್ರೆ ವ್ಯವಸ್ಥೆ ಅಷ್ಟು ಕೆಟ್ಟದಾಗಿದೆ. ಒಬ್ಬ ಮನುಷ್ಯ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ಬೋದು, ಬಟ್ ವ್ಯವಸ್ಥೆ ವಿರುದ್ಧ ಮಾಡ್ಬೇಕಾದ್ರೆ ಅದಕ್ಕೆ ಏನೆಲ್ಲ ಅಡೆತಡೆಗಳು ಬರ್ತವೆ ಅಂತ ಈಗೆಲ್ಲ ಹೇಳಿದ್ದಾರೆ. ಹಂಗೆ ನಮ್ಮಮ್ಮಗೆ ನಾನು ಹೇಳ್ತಿರ್ಬೇಕಾದ್ರೆ, ಅಮ್ಮ ನಾನು ಹಿಂಗ ರಾಜಕೀಯ ಮಾಡ್ತೀನಿ, ಹಿಂಗ ಹೋಗ್ತೀನಿ, ನಾನು ಇಂತಲ್ಲಿ ML ಆಗ್ತೀನಿ ಅಂತಂದಾಗ ತುಂಬಾ ವ್ಯವಸ್ಥೆ ಕೆಟ್ಟೋಗಿದೆ. ಬೇಡಪ್ಪ ರಾಜಕೀಯ ಸರಿ ಬೇಡ, ಯಾವ್ದಾದ್ರು ಒಂದು ಜಾಬ್ ಮಾಡಿ 10,000 ಸಂಬಳ ಬರ್ಲಿ, ದುಡ್ಕಂತ ಆರಾಮಿರಿ, ನೀನು ಹೆಂಡ್ರ ಮಕ್ಳು ಮುಂದೆ ಆರಾಮಿರ್ತ್ರಿ. ಅಲ್ಲ 10,000 ಸಂಬಳದಲ್ಲಿ ಹೆಂಡ್ರ ಮಕ್ಳು ಹೆಂಗ್ ಆರಾಮಿರುತ್ತೆ? ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಲಂಚ ಕೊಡ್ಬೇಕು, ಎಲ್ಲದಕ್ಕೂ ಕೊಡ್ಬೇಕು ಅಂತಿದ್ದಾಗ ನಾನು ರಾಜಕೀಯ ಫಿಕ್ಸ್ ಆಗಿದೆ ಸರ್. ರಾಜಕೀಯ ಮಾಡ್ಬೇಕಂತಂದ್ರೆ ದುಡ್ಡು ಬೇಕು, ದುಡ್ಡು ಎಲ್ಲಿಂದ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅದು ಮಾಡ್ಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಾನೆ ಇದ್ದೆ. ಬಟ್ ನನಗೆ ಎಲ್ಲರೂ ರಾಜಕೀಯದಿಂದನೇ ಎಂಟ್ರಿ ಕೊಡ್ತಾನಂತ ಇದ್ರು. ZPTP ಹಾಗೆ ಎಂಟ್ರಿ ಕೊಡ್ದ ನೀವು ರಾಜಕೀಯಕ್ಕಂತಾನೆ ನಮ್ಮ ಕ್ಷೇತ್ರ ಜನರು ಕಾಯ್ತಾ ಇದ್ರು. ನಂದು ಅರ್ಕೆದ ಪ್ರಾಪರ್, ಈಗ ಪ್ರೆಸೆಂಟ್ MP ಇರೋದು ಅಲ್ಲೇ, MLA ಗಳು ಇರೋದು ಅಲ್ಲೇ. ಅಲ್ಲಿಂದ ಈ ಒಂದು ಅರಿಕೆರ ಆಗಿದ್ರಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನೆ, ZPTP ಲಿಂದ ಬರ್ತಾನೆ ಅಂತ ಅನ್ಕೊಂಡಿದ್ರು. ಬಟ್ ನನಗ ಉತ್ತಮ ಪ್ರಜಾಕೀಯ ಪಕ್ಷ MP ಕ್ಯಾಂಡಿಡೇಟ್ ಆಗಿ ಡೈರೆಕ್ಟ್ ಆಗಿ ತಂದಿದೆ. ಅದು ಉತ್ತಮ ಪ್ರಜಾಕೀಯ ಪವರ್ ಅಂತ ಹೇಳಿ. ಹೆಸರು ಸುನೀಲ್ ಅಂತೇಳಿ. ನಾನು ಫಸ್ಟ್ ಬೆಂಗಳೂರಿಗೆ ಇದು ಪ್ರಜಾಕೀಯ ಜಾಯ್ನ್ ಆಗ್ತೀನಿ ಅಂತ ನಾನು ಮನೆಯಲ್ಲಿ ಹೇಳಿರಲಿಲ್ಲ. ಇದು ನಾವೊಂದು ಫಸ್ಟಿಂದ ಅಂದರೆ ನಾನು ಡಿಗ್ರಿ ಮುಗಿದಿದ್ದು 2008ರಲ್ಲಿ.
ಅವಾಗಿಂದ ನಾನು ಒಂದು ರಾಜಕೀಯದಲ್ಲಿ ಸೇರ್ಕೋಬೇಕು ಅನ್ನೋದು ನನ್ನದೊಂದು ಆಕಾಂಕ್ಷೆ ಇತ್ತು. ಆದರೆ ನಮ್ಮ ಹತ್ರ ಅದು ಸೇರ್ಕೊಳ್ಳಿಕ್ಕೆ ಬೇಕಾಗಿರುವಂಥ ದುಡ್ಡು ಅದೇನು ನನ್ನ ಹತ್ರ ಇರಲಿಲ್ಲ. ಯಾಕಂದ್ರೆ ನಾನು ಸ್ಟೂಡೆಂಟು, ನಮ್ಮ ತಂದೆ ತಾಯಿಗೆ ನಾನು 5 ಜನ ಮಕ್ಕಳು, ಅಣ್ಣ ತಂಗಿಂದಿರು, ನಾನು ದೊಡ್ಡವನು. ಅವರು ಗೌರ್ಮೆಂಟ್ ಟೀಚರ್ ಆಗಿದ್ರು ಅವಾಗ, ಆಮೇಲೆ ರಿಟೈರ್ಡ್ ಆಗಿದ್ದಾರೆ. ನಮ್ಗೆ ಓದಿಸಿದೆ ದೊಡ್ಡದು ಇಷ್ಟಿದ್ರಲ್ಲ 5 ಜನರಿಗೆ. 2017ರಲ್ಲಿ ಒಂದ್ಸಲ ಉಪೇಂದ್ರ ಸರ್ ಅವ್ರದ್ದು ಪಕ್ಷ ಬಂದಿದೆ ಅಂತ ಗೊತ್ತಾಯ್ತು. ಅದರಲ್ಲಿ ನನಗೆ ಭ್ರಷ್ಟಾಚಾರ, ಈಗ ಎಲ್ಲೇ ಹೋದ್ರು ನೀವು ಕೆಲಸ ಮಾಡ್ಬೇಕಂದ್ರೆ ಅಥವಾ ಕೆಲಸ ತಗೋಬೇಕಂದ್ರೆ ಅದಕ್ಕೆ ಡೊನೇಷನ್ ಕೇಳ್ತಾರೆ. ಅವ್ರು ಲಂಚ ಅಂತ ಹೇಳೋದಿಲ್ಲ, ಡೊನೇಷನ್ ಅಂತ ಹೇಳ್ತಾರೆ. ಆ ಡೊನೇಷನ್ ಕೊಡುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರಲಿಲ್ಲ. ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ತೆಗಿಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಮುಂಚಿನ ಥಿಂಕಿಂಗ್ ಅಲ್ಲಿದ್ದೆ. ಹಾಗಾಗಿ ಉಪೇಂದ್ರ ಸರ್ ಅವ್ರ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಿ ಅವಾಗ MLA ಎಲೆಕ್ಷನ್ಗೆ ಅವ್ರು ತುಂಬಾ ತಯಾರಿ ನಡೆಸಿದ್ರು. ಅವಾಗ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನಮ್ಮ ಕಡೆ ಸಿರ್ಸಿಯಲ್ಲಿ ಅಷ್ಟು ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಈಗಲೂ ಇನ್ನೊಂದು 10 ವರ್ಷ ಹಿಂದೆ ಇದ್ವಿ ನಾವು ಸಿರ್ಸಿಯಲ್ಲಿ. ಈ ಬೆಂಗಳೂರಂಗೆ ನಾವು ಮುಂದೆ ಬರಲಿಲ್ಲ ಇನ್ನು. ಹಾಗಾಗಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಳಿಕ್ಕೆ ಆಗಿರಲಿಲ್ಲ. ಆಮೇಲೆ ಈಗ ರೀಸೆಂಟಾಗಿ MP ಎಲೆಕ್ಷನ್ ಬರ್ಬೇಕಾದ್ರೆ ಅವ್ರು ಮತ್ತೊಂದ್ಸಲ ಇದು ಮಾಡಿದ್ರು. ಆ 9 ಪ್ರಶ್ನೆಗಳನ್ನು ಕೊಟ್ಟಿದ್ರು ಸರ್. ಅದು ನನ್ನ ವಿಚಾರಧಾರೆ ಏನಾದರೂ ಬರ್ದು ಮೇಲ್ ಮಾಡಿದೆ. ನೆಕ್ಸ್ಟ್ ಡೇನೆ ನನಗೆ ಒಂದು ರಿಪ್ಲೈ ಮೇಲ್ ಬಂತು, ಮೀಟಿಂಗಿಗೆ ಬರ್ರಿ ಅಂತ ಹೇಳಿ. ನಾ ಮನೆಯಲ್ಲಿ ಹೇಳಿಲ್ಲ ಇದು ನಾನು ಈ ಪ್ರಜಾಕೀಯ ಸೇರ್ತಾ ಇದ್ದೀನಿ, ಹಿಂಗೆ ಬೆಂಗಳೂರಿಗೆ ಹೋಗಿ ಸರಿ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ ಅಂತ. ಬೆಂಗಳೂರಿಗೆ ಹೋಗೋದಿದೆ, ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ. ಆಮೇಲೆ ಎಲ್ಲ ಆದಮೇಲೆ ಮತ್ತೊಂದ್ಸಲ ರೆಸಾರ್ಟಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಇವ್ರ ಜೊತೆ ಒಂದು ಫೋಟೋ ತಗೊಂಡು ಫೋಟೋ ತೋರಿಸಿದೆ. ಅವಾಗ ನಂಬಿದ್ರು ಹೌದು ಅಂತೇಳಿ. ಆಮೇಲೆ ನಿಂಗೆ ಯಾಕೆ ಬೇಕು ರಾಜಕೀಯ ನಿನಗೆ ಅಂದ್ರು. ನಾ ರಾಜಕೀಯ ಮಾಡಕ್ ಹೋಗ್ತಿಲ್ಲ, ಪ್ರಜಾಕೀಯ ಮಾಡಕ್ ಹೋಗ್ತೀನಿ, ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತೇಳಿ. ಇಲ್ಲಿ ಇದ್ದವ್ರು ಇಷ್ಟು ದಿನ ಗೆದ್ದವರು 25-30 ವರ್ಷದಿಂದ ಗೆದ್ದು ಮಾಡ್ತಾ ಇದ್ದವ್ರು ಇದ್ದಾರೆ. ಅವ್ರು ಯಾರು ಏನು ಮಾಡಿಲ್ಲ, ನೀವು ಹೋಗಿ ಏನು ಮಾಡ್ತೀಯಾ? ಹಂಗೆ ನಮ್ಮ ತಂದೆ ತಾಯಿಂದ ಕ್ವಶನ್ ಬಂತು, ನಮ್ಮ ಫ್ರೆಂಡ್ಸಿಂದು ಬಂತು. ಆಮೇಲೆ ಕೆಲವೊಂದು ಫ್ರೆಂಡ್ಸು ನಿಂತಿದೀಯಾ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ, ಏನಾಗುತ್ತೆ ನೋಡೇ ಬಿಡೋಣ ಅಂತೇಳಿ ಹಿಂದ್ಗಡೆಯಿಂದ ಬೆಂಬಲ ಕೊಟ್ಟರು. ಕಡೆಗೆ ಕೆಲವೊಂದು ಸ್ವಲ್ಪ ನಾ ಇಲ್ಲಿ ಬೆಂಗಳೂರಿಗೆ ಬರ್ಬೇಕಲ್ಲ ನಂಗೆ ಹಣ ಸಹಾಯನೂ ಅವರೇ ಮಾಡಿದ್ರು ಫ್ರೆಂಡ್ಸು. ಕಡೆಗೆ ಅದಾದ್ಮೇಲೆ ಎಲ್ಲ ಆಯ್ತು, ನಾಮಿನೇಷನ್ ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ತಂದೆಯವ್ರಿಗೆ ಹೇಳಿದೆ, ನಾಮಿನೇಷನಿಗೆ ಎಲ್ಲ ಸೀಟ್ ಕೊಟ್ಟಿದ್ದಾರೆ, ಏನ್ ಮಾಡ್ತೀರಾ, ನಂಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ. ತಂದೆಯವರು ನಿಜವಾಗ್ಲೂ ಹೇಳ್ತೀನಿ, ತಂದೆಯವರು ಒಂದು ಮಾತು ಆಡ್ದೆಯ ನನ್ನ ಜೊತೆ ನಾಮಿನೇಷನಿಗೆ ಬಂದ್ರು. ಬೇಡ ಅಂತ ಹೇಳಿದವರು ನನ್ನ ಜೊತೆಗೆ ಬಂದ್ರು ನಾಮಿನೇಷನಿಗೆ. ಬಂದು ಹಿಂದೆ ನಿಂತ್ಕೊಂಡು ಅವತ್ತೇನು ಮಾತಾಡ್ಲಿಲ್ಲ. ಅವರು ಬಂದು ನಿಂತ್ಕೊಂಡ್ರು. ಅಲ್ಲಿ ಅಧಿಕಾರಿಗಳಿಗೆ 26 ಫಾರ್ಮ್ ಕೊಡ್ಬೇಕಾದ್ರೆ ನಿಂತ್ಕೊಂಡ್ರು ನನ್ನ ಹಿಂದೆ ಬಂದ್ಕೊಂಡು. ಆಮೇಲೆ ಕೊಟ್ಟಾಗ ಸಂಜೆ ಬಂದೆ ಮನೆಗೆ ಬಂದ್ಮೇಲೆ ತಮ್ಮನೂ ಇದ್ದಾನೆ, ಅವನು ಬೇರೆ ಒಂದು ಪಕ್ಷದಿಂದ ಲೀಡಿಂಗ್ ಮಾಡ್ತಾನೆ, ಅವನು M.Com ಮಾಡ್ಕೊಂಡಿದ್ದಾನೆ. ಬೇರೆ ಒಂದು ಪಕ್ಷದ ಫೇಸ್ಬುಕ್ ಪೇಜನ್ನ ಅದು ಮೇಂಟೈನ್ ಮಾಡ್ಕೊಂತಿರ್ತಾನೆ ಅವ. ಅವನಿಗೆ ಅದು ಪಗಾರ ಕೊಡ್ತಾರೆ. ಅವನು ಹೇಳ್ದ ನಿಂಗೆ ಬ್ಯಾಡ್ ಆಗಿತ್ತು ಅಂತೇಳಿ. ಕಡೆಗೆ ತಮ್ಮ ಹೇಳ್ದ ನಿಂದು ರೆಸ್ಪಾನ್ಸ್ ಭಾಳ ಚಲೋ ಬಂದಿದೆ, ಏನೇ ಆಗಲಿ ಯಾರೇ ಬಂದು ಕೇಳಿದ್ರು ನೀನು ನಿನ್ನ ನಾಮಪತ್ರ ವಾಪಸ್ ತಗೋಬೇಡ, ಬೇಕಾದ್ರೆ ಒಂದು 10,000 ಓಟ್ ಬೀಳಲಿ, ಸೋಲ್ತೀವೋ ಗೆಲ್ತೀವೋ, ಆದ್ರೆ ನಿನ್ನ ಇಮೇಜ್ ಮಾತ್ರ ಭಾಳ ದೊಡ್ಡ ಆಗತ್ತೆ, ಉಪೇಂದ್ರ ಸರ್ ಹೆಸರು ಆಗತ್ತೆ, ನಿನ್ನ ಹೆಸರು ಆಗತ್ತೆ, ಯಾವ ಕಾರಣಕ್ಕೂ ನೀನು ನಾಮಪತ್ರ ವಾಪಸ್ ತೊಗೊಳಿಕ್ ಹೋಗ್ಬೇಡ ಅಂತ ಹೇಳಿ. ಕಡೆಗೆ ಅಂತೂ ಹಾಗೆ ಮಾಡಿ ಮನೆಯಿಂದ ಎಲ್ಲಾ ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಇದರಲ್ಲಿ ನಮ್ಮಲ್ಲಿ ನಾನು ಅನ್ನೋದು ತೆಗೆದು ನಾವೆಲ್ಲರೂ ಕೂಡಿ ಅಂತ ಹೇಳಿ ಒಂದು ಒಳ್ಳೆ ಹೊಸ ಪಕ್ಷವನ್ನು ಕೊಟ್ಟು ನಾವು ಪ್ರಜಾಕೀಯ ಪಕ್ಷ ಬೆಳೆಯೋಣ ಅಂತ ಹೇಳಿ ಬಂದಿದ್ದೀವಿ ಸರ್. ನಿಜವಾಗ ನಾವು ಥ್ಯಾಂಕ್ಸ್. ನಾವು ಉಪೇಂದ್ರ ಸರ್ ಬಹಳ ಹೇಳ್ಬೇಕು ಸರ್, ಅವ್ರು ನಾವು ಮುಗಿಸ್ಲಿಕ್ಕೆ ಆಗೋದಿಲ್ಲ ಸರ್. ನಿಜವಾಗ್ಲೂ ನಮ್ಗೆ ಒಂದು ಒಳ್ಳೆ ವೇದಿಕೆ ಕೊಟ್ಟರು. ಅದೇ ನೀವು ಅಂದಾಗ ಗುಂಡಪ್ಪನವ್ರು ಹೇಳ್ತಾರೆ ಒಂದ್ ಕಡೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಅಂದ್ರೆ ಅಕ್ಕಿಲಿ ಅನ್ನ ಮಾಡ್ಬೋದು ಅಂತ ಮೊದಲು ಯಾರು ಕಂಡಿಡ್ದಿದ್ದು ಗೊತ್ತಿಲ್ಲ ನಮಗೆ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ನಾವೆಲ್ಲ ಬರಿತೀವಿ, ಮಾತಾಡ್ತಾ ಇದ್ದೀವಿ, ಲಿಪಿ ಅದು ಇದು ಅಂತೀವಿ, ಬಟ್ ಅದನ್ನ ಕಂಡು ಹಿಡಿದವನ್ ಗ್ರೇಟ್, ಅವ್ನು ಯಾರು ಅಂತ ಗೊತ್ತಿಲ್ಲ ನಮಗೆ. ಆಯ್ತಾ? ಲೆಕ್ಕವಿರಿಸಿಲ್ಲ ಜಗತ್ತ ನಾದಿ ಬಂಧುಗಳ. ಈ ಜಗತ್ತು ಸುಮಾರು ದೊಡ್ಡ ದೊಡ್ಡವ್ರು ಏನೇನೋ ಸಾಧನೆಗಳು ಮಾಡಿದವ್ ನಾವು ಯಾರು ಲೆಕ್ಕನೇ ಇರಿಸಿಲ್ಲ. ಮನುಷ್ಯನಿಗೆ ಹೇಳ್ತಾರೆ ನಿನಗೆ ಕ್ರೆಡಿಟಾ, ಅಷ್ಟು ದೊಡ್ಡ ದೊಡ್ಡ ಮಾಡ್ದವ್ರೇ ಏನೋ ಹೇಳ್ಕೊಳ್ಳಿಲ್ಲ, ನೀನು ಮನುಷ್ಯನಾದವನ್ ಅದ್ ಮಾಡ್ದೆ ಇದ್ ಮಾಡ್ದೆ, ನಿನಗೆ ಜಸ ಸಿಗುತ್ತಾ, ನಿನಗೆ ಕ್ರೆಡಿಟ್ ತಗೊಳ್ತೀಯ ನೀನು ಅಂತ. ಹಾಗೆ ನೀವು ನಾನಲ್ಲ, ನಾನ್ ಮಾಡಿಲ್ಲ, ನಾವುಗಳು ಸಮಾಜಕ್ಕೋಸ್ಕರ ಮಾಡ್ತಿರೋದು ಅಂತ ನೀವ್ ಯಾವ ಕ್ರೆಡಿಟ್ ತಗೊಳಕ್ ಬಯಸ್ತಾ ಇಲ್ಲ. ದಟ್ ಈಸ್ ಅಮೇಸಿಂಗ್. Politics is the last resort of rascals ಅಂತ ಪೊಲಿಟಿಕಲ್ ಥಿಂಕರ್ ಹೇಳ್ತಾರೆ. So problem when it comes to me, I don't want to vote for a rascal because ನನಗೆ ಒಬ್ಬ ರಾಸ್ಕಲ್ ಇಂದ ಆಳ್ವಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಬೇಸಿಕಲಿ. ಸೊ ಈ ಪೊಲಿಟಿಕ್ಸ್ ಅನ್ನ ಚೇಂಜ್ ಮಾಡೋದು ಹೇಗೆ, ಸಿಸ್ಟಮ್ ನ ಚೇಂಜ್ ಮಾಡೋದು ಹೇಗೆ? ದ ಡೇ ಉಪೇಂದ್ರ ಸರ್ ಅವ್ರು ಅನೌನ್ಸ್ ಮಾಡಿದ್ರು ಈ ತರ ₹1 ನಾವು ಪಾರ್ಟಿಯನ್ನ ಕಟ್ತಾ ಇದೀವಿ ಅಂತ. ದಟ್ಸ್ ವೇರ್ ದ ಸೊಲ್ಯೂಷನ್ ಲೈಸ್. ಅಂದ್ರೆ ಈ ಕರಪ್ಷನ್ ಅಂದ್ರೆ ಈ ಪೊಲಿಟಿಕಲ್ ಪ್ರಾಬ್ಲಮಿಗೆ ರೂಟ್ ಕಾಸ್ ಈಸ್ ದ ಎಕ್ಸ್ಪೆನ್ಸಸ್. ಏನ್ ಕ್ಯಾಂಪೇನಿಂಗ್ ಎಕ್ಸ್ಪೆನ್ಸಸ್ ಇದೆ, ದಟ್ ಈಸ್ ದ ರೂಟ್ ಕಾಸ್. ಅವರು ದೇ ಜಸ್ಟಿಫೈ ದ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಟೈಮ್ ಅವ್ರು ವೆನ್ ದೇ ಕರಪ್ಟ್ ಅಲ್ಲ, ವೆನ್ ದೇ ಬಿಕಮ್ ಕರಪ್ಟ್, ದೇ ಜಸ್ಟಿಫೈ ದೇರ್ ಎಕ್ಸ್ಪೆನ್ಸಸ್. ಸೊ ದಟ್ಸ್ ವೆನ್ ಐ ಸೆಡ್ ಐ ಜಾಯಿನ್ ಹಿಮ್. ಸೊ ಮನೆಯಲ್ಲಿ ನೀವು ಕೇಳಿದ್ರಿ ಪ್ರಶ್ನೆ, ಮನೆಯಲ್ಲಿ ಏನ್ ರಿಯಾಕ್ಷನ್ ಇತ್ತು ಅಂತ.
ನೈಸ್ ಕಾನ್ಸೆಪ್ಟ್ ಬಟ್ ಪ್ರಾಕ್ಟಿಕಲ್ ಇಲ್ಲ ಅಂತ. ದಟ್ಸ್ ಹೌ ದೇ ಸ್ಟಾರ್ಟೆಡ್ ಅನಲೈಸಿಂಗ್ ಇಟ್. ಬಟ್ ಬರ್ತಾ ಬರ್ತಾ ಅವ್ರದ್ದು ಒಂದು ಈಸ್ ಲೈಕ್ ಅನ್ ಎನ್ಸೈಕ್ಲೋಪೀಡಿಯಾ. ನಮ್ಗೆ ಅವರು ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕ ಓದಿದೆ, ಆ ಪುಸ್ತಕನ ಹಿಡ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಹೌ ಇಟ್ ಈಸ್ ಅಂತ, ಕಾನ್ಸ್ಟಿಟ್ಯೂಷನ್ ಏನಿದೆ, ಅದರಿಂದ ಏನು ಆಗಿದೆ. ಸೊ ಅವಾಗ ಜನಗಳು ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು, ಅಂದ್ರೆ ಮನೆಯಿಂದ ಹಿಡ್ಕೊಂಡು ಕೂಡ. ಸೊ ಇದೊಂದು ಪರಿವರ್ತನೆ ಆಗ್ತಾ ಇದೆ. ಇಟ್ ಹ್ಯಾಸ್ ಕಮ್ ಟು ಅ ಸರ್ಟನ್ ಸ್ಟೇಜ್ ನಾವು. ಅಂಡ್ ನಾವಂತೂ ಆಗಿದ್ದೀವಿ. ವಿ ವಾಂಟ್ ಪೀಪಲ್ ಟು ಚೇಂಜ್. ಇಟ್ಸ್ ಟೈಮ್ ದಟ್ ಪೀಪಲ್ ಚೇಂಜ್. ಸಾಬ್ರೆ ನೀವೇನ್ ಮಾಡ್ಕೊಂಡಿದ್ರಿ? ಸರ್ ನಾನು ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಆಡಿಟರ್ ಸರ್. ಲೆಕ್ಕ ಚೆನ್ನಾಗಿ ಆಗ್ತೀರಿ. ಹಾಂ ಸರ್. ಪ್ರಜಾಕೀಯದ ಲೆಕ್ಕ? ಪ್ರಜಾಕೀಯದ ಲೆಕ್ಕನೂ ಕೂಡ ಇವಾಗ ಒಂದು ವೇದಲ್ಲಿ ಹೋಗ್ತಾ ಇದೆ ಸರ್. ಅದು ರೀಚ್ ಆಗತ್ತಂತ ನಮಗೆ ಖಂಡಿತ ನಂಬಿಕೆ ಇದೆ ಸರ್. ಇವಾಗ ಹಾಗೆ ಆಗತ್ತೆ. ನಿಮ್ ಕನ್ಸೇನು? ಸರ್ ನಾನು ಫಸ್ಟ್ ಬಂದ್ಬಿಟ್ಟು ನಾನು ಜಮಖಂಡಿಯಲ್ಲಿರೋದು. ಇವಾಗ ನಾನು ಬಿಜಾಪುರದಲ್ಲಿ ಕಂಟೆಸ್ಟೆಂಟ್ ಮಾಡ್ತಕ್ಕೆ ಇಷ್ಟಪಡ್ತಾ ಇದ್ದು. ಇವಾಗ ನೆಕ್ಸ್ಟ್ ಅಂದ್ರೆ ನಾನು ಪ್ರಜಾಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಪಕ್ಷದಲ್ಲಿ ಇರಲಿಲ್ಲ. ಬಟ್ ಇದೇ ಉಪೇಂದ್ರ ಸರ್ ಸ್ಥಾಪಿಸಿರುವಂತ ಇದ್ದಲ್ಲ, ಸೊ ಅದರಲ್ಲಿದ್ದೆ ನಾನು. ಸೊ ಅದಕ್ಕಿಂತ ಮುಂಚೆ ನಾನು ಹೇಳ್ಬೇಕಂದ್ರೆ ಇಲ್ಲಿ ಬರಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ನಾನು 2011ರಲ್ಲಿ ನಾನು ಕಾಲೇಜು ಬಿಟ್ಬಿಟ್ಟೆ. ಬಿಕಾಸ್ ಬಿಡೋಕ್ಕೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲಿಲ್ಲ. ಸೊ ಏನಂದ್ರೆ ನಮ್ಮ ತಮ್ಮನೂ ಕಲಿತಿದ್ದ, ನಮ್ಮ ತಂಗಿನೂ ಕಲಿತಿದ್ದ ಅಂತಂದ್ರು. ಬಟ್ ನಂಗೆ ನಮ್ಮ ಫಾದರ್ ಒಬ್ಬರೇ ಇದು ಮಾಡ್ಬೇಕಂತ ಅವ್ರಿಗೆ ಇದನ್ನಾಗಿರ್ಲಿಲ್ಲ. ಸೊ ಅವ್ರೊಬ್ಬರನ್ನೇ ಕಲಿಸ್ಬೇಕು, ಅವ್ರಿಬ್ಬರನ್ನ ಕಲಿಸ್ಬೇಕಂತಂದ್ರೆ ಆಗ್ತಿಲ್ಲ. ಇವಾಗ ನನ್ನ ಒಬ್ಬರನ್ನೇ ಕಲಿಸ್ಬೇಕು, ಅವ್ರನ್ನೂ ಕಲಿಸ್ಬೇಕು ಅಂತಾರೆ ಅವ್ರಿಗೆ ಕಷ್ಟ ಆಗ್ತಿತ್ತು. ಅವಾಗ ಏನ್ ಮಾಡಿದಪ್ಪ ಅಂತಂದ್ರೆ ನಾನು ಕಾಲೇಜ್ನ ಬಿಟ್ಟೆ. ಕಾಲೇಜ್ ಬಿಟ್ಟು ಆಧಾರ್ ವರ್ಕ್ ಮಾಡ್ತಾ ಬಂದೆ ಸರ್. ಆಧಾರ್ ಒಂದು ಮಿನಿಮಮ್ ಒಂದು 3 to 4 years ಮಾಡಿದೆ. ಆಮೇಲೆ ಏನಿದೆ ನೆಕ್ಸ್ಟ್ ಮೊಬೈಲ್ ಶಾಪು, ಬಟ್ಟೆ ಶಾಪ್ ಮಾಡಿದೆ. ಬಟ್ಟೆ ಶಾಪ್ ಅಲ್ಲಿ ಲಾಸ್ ಬಂತು. ಸೊ ಲಾಸ್ ಬರಕ್ ರೀಸನ್ ಏನಪ್ಪಾ ಅಂತಂದ್ರೆ ಜನರು ಬಟ್ಟೆನ ಖರೀದಿ ಮಾಡಕ್ ಬರಲಿಲ್ಲ. ಸೊ ಯಾಕಂದ್ರೆ ಆ ಏರಿಯಾದಲ್ಲಿ ಏನೈತಪ್ಪ ಅಂತಂದ್ರೆ ಬಡತನದ ಪರಿಸ್ಥಿತಿ ಇತ್ತು. ಬಡತನದ ಪರಿಸ್ಥಿತಿ ಯಾಕಿತ್ತಪ್ಪ ಅಂತಂದ್ರೆ ಅವ್ರು ಅಷ್ಟಕ್ಕಷ್ಟೇ ದುಡಿತಿದ್ರು, ಅವ್ರು ಅಷ್ಟಕ್ಕಷ್ಟೇ ಮಾಡ್ತಿದ್ರು. ಸೊ ಅವ್ರು ಬಂದು ನಮ್ಮಲ್ಲಿ ತಗೊಳಕ್ಕೆ ಸೊ ಹಿಂದೆಟಾಗ್ತಾ ಇದ್ರು. ಮತ್ತೆ ಅದಾದ್ಮೇಲೆ ಏನಿದೆ ಕಂಪ್ಯೂಟರ್ ಶಾಪ್ ಓಪನ್ ಮಾಡಿದೆ. ಕಂಪ್ಯೂಟರ್ ಶಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಕೂಡ ಕರೆಕ್ಟ್ ಆಗಿ ಶಿಕ್ಷಣದ ವ್ಯವಸ್ಥೆನೇ ಇರಲಿಲ್ಲ. ಶಿಕ್ಷಣದ ವ್ಯವಸ್ಥೆ ಅಂತಂದ್ರೆ ಅವ್ರು ಕಂಪ್ಯೂಟರ್ ಕಲಿಯಕ್ಕೆ ಬರ್ಬೇಕಂದ್ರೆ ಫೀಸ್ ಹಾಕ್ಬೇಕು. ಫೀಸ್ ತುಂಬೇಕಂತಂದ್ರೆ ಅಲ್ಲಿ ಕಷ್ಟ ಬಂತು ಅವರಿಗೆ. ಸೊ ಅವಾಗ ಏನ್ ಮಾಡಿದಪ್ಪ ಅಂತಂದ್ರೆ ಬೇಡ ಅಂತಂದ ನಾನು CSL ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. CSL ವರ್ಕ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ವರ್ಕ್ ಇದ್ದು. ಅಲ್ಲಿ ಕೂಡ ಏನಾಯ್ತಪ್ಪ ಅಂತಂದ್ರೆ ಕೆಲವೊಂದು ಸಮಸ್ಯೆ ಬಂತು. ಮೇಲಿನವ್ರು ಏನ್ ಮಾಡ್ತೀನಿ ಅಂತ ಹೇಳಿದ್ರು, ನಾನು ಮಾಡ್ತೀನಿ ನೀವು ಸಪೋರ್ಟ್ ಮಾಡು ಅಂತ ಹೇಳಿದ್ರು. ಅರ್ಧಕ್ಕೆ ಬಂದು ಕೈ ಕೊಟ್ಬಿಡೋರು. ಸೊ ಅರ್ಧಕ್ಕೆ ಬಂದು ಕೈ ಕೊಟ್ಟದ್ರಿಂದ ನಾವು ಮಾಡಿರೋದ್ರೆಲ್ಲ ಲಾಸ್ ಆಗ್ತಾ ಬಂತು. ಸರ್ ನನಗೆ ಒಂದು ಸುಮಾರು ಒಂದು 4 ರಿಂದ 5 ವರ್ಷದಿಂದ ತುಂಬಾ ಒಂದು ಕನಸಿತ್ತು ಸರ್. ಅಂದ್ರೆ ಯಾವ ತರ ಕನಸು ಅಂದ್ರೆ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಸಾಮಾನ್ಯ ಮನುಷ್ಯರು ಏನಿರ್ತಾರಲ್ಲ ಸರ್, ಮಧ್ಯಮ ವರ್ಗ ಆಗಿರ್ಬೋದು, ಕೆಳವರ್ಗ ಆಗಿರ್ಬೋದು, ಅವರೆಲ್ಲ ನೈಟ್ 10 ಗಂಟೆ ಮಲಗ್ತಿದಾರೆ ಅಂತಂದ್ರೆ ನಿದ್ದೆ ಬರೋದು 12 ಗಂಟೆಗೆ. 10 ಗಂಟೆಯಿಂದ 12 ಗಂಟೆವರೆಗೂ ಚಿಂತೆ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ಮಗನೋ ಮಗಳನ್ನೋ ಸ್ಕೂಲಿಗೆ ಸೇರಿಸ್ಬೇಕು. ಆ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಲಕ್ಷ ಗಂಟ್ಲೆ ಡೊನೇಷನ್ ಕೊಡಬೇಕು. ಆ ಡೊನೇಷನ್ ಕೊಡಬೇಕು ಅಂತಂದ್ರೆ ಅವ್ರೇನೋ ಒಂದು 10,000 20,000 ದುಡಿತಾ ಇರ್ತಾರೆ. ಅವ್ರಿಗೂ ಒಂದು ಆಸೆ ಇರುತ್ತೆ, ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕನ್ನೋ ಆಸೆಯಿಂದ ಎಲ್ಲೋ ಒಂದು ಸಾಲ ಮಾಡ್ಕೊಂಬರ್ಬೇಕಂದ್ರೆ ಮತ್ತೊಂದು ವಾರ ನಿದ್ದಿಗೆಟ್ಟು ಅದನ್ನ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇದು ಅಕಸ್ಮಾತ್ ಒಂದು ಹಾಸ್ಪಿಟಲ್ ಯಾವುದೇ ಒಂದು ರೋಗ ಬಂದಿತ್ತು ಮನೆಯಲ್ಲಿ, ಸಣ್ಣ ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರೆ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂದ್ರೆ ಅಲ್ಲೂ ಲಕ್ಷ ಗಂಟ್ಲೆ ಕಟ್ಟಬೇಕು. ಅದಕ್ಕೂ ಮತ್ತು ಯೋಚನೆ ಮಾಡ್ತಿರ್ತಾರೆ. ಪ್ರತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಡೀ ಆ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್ ಒಳ್ಳೆ ಕ್ವಾಲಿಫೈಡ್ ಎಲ್ಲಾ ವ್ಯವಸ್ಥೆ ಇರ್ತಕ್ಕಂಥ ಸ್ಕೂಲು ಅಥವಾ ಎಲ್ಲಾ ವ್ಯವಸ್ಥೆ ಇರ್ತಕ್ಕಂಥ ಹಾಸ್ಪಿಟಲ್ ಅವರ ಓನರ್ಗಳು ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ಕೋಟಿ 1000 ಕೋಟಿ ಓನರ್ ಆಗಿರ್ತಾರೆ. ಅವ್ರು ಅಂತವ್ರು ಕಟ್ಟಿರ್ತಾರೆ. 500,000 ಕೋಟಿ ಓನರ್ ಆಗಿರ್ತಕ್ಕಂಥ ಅಷ್ಟು ಕಟ್ಟಿರ್ಬೇಕಾದ್ರೆ ಇನ್ 2 ಲಕ್ಷ ಕೋಟಿ ಬಜೆಟ್ ಇಟ್ಕೊಂಡಿರೋ ನಾವು ಓನರ್ಗಳು ನಮ್ ಕೈಗೆ ಯಾಕೆ ಕಟ್ಟಕ್ಕಾಗಲ್ಲ? ಸರ್ಕಾರದವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ? 500,000 ಕೋಟಿ ಅವರೇ ಕಟ್ತಾ ಇದಾರೆ. 2 ಲಕ್ಷ ಕೋಟಿ ಅಂದ್ರೆ ಅದಕ್ಕಿಂತ 2ರಷ್ಟಲ್ಲಿ ಕಟ್ಬೋದು. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಈಗ ಅದನ್ನು ಅಷ್ಟು ಮಾಡಿದ್ರೆ ಮೇನ್ ಹಾಸ್ಪಿಟಲ್ ಸ್ಕೂಲ್ಸ್ ಅವೆರಡಿತ್ತು ಅಂದ್ರೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಅವರು. ಆರಾಮಾಗಿ ನನ್ನ ಮಗಳು ಒಳ್ಳೆ ಸ್ಕೂಲಲ್ಲಿ ಓದ್ತಿದ್ದಾಳಪ್ಪ, ಫ್ರೀ ಆಗಿ ಓದ್ತಿದ್ದಾಳೆ, ನನಗೇನು ಟೆನ್ಷನ್ ಇಲ್ಲ. ನನ್ನ ಮಗ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಒಳ್ಳೆ ಆಸ್ಪತ್ರೆ ಇದೆ, ಹೈಟೆಕ್ ಆಸ್ಪತ್ರೆ ಇದೆ, ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಎಲ್ಲೂ ಇಲ್ಲ, ₹1 ಖರ್ಚಿಲ್ಲ, ನಾನು ನನಗೇನು ಟೆನ್ಷನ್ ಇಲ್ಲ. ಅಥವಾ ನನ್ನ ಮಗನಿಗೆ ಉದ್ಯೋಗ ಇಲ್ಲ ಅಂತಂದು ಬಹಳ ಟೆನ್ಷನ್ ಮಾಡ್ತಿರ್ತಾರೆ. ಉದ್ಯೋಗ ಕೊಡಿಸೋದು ದೊಡ್ಡದಲ್ಲ ಸರ್. ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕ್ಕೂ ಗೌರ್ಮೆಂಟಿಂದ ಸಾಕಷ್ಟು ಪ್ಲಾನ್ ಇದಾವೆ. ಆ ಪ್ಲಾನ್ ಮಾಡ್ಬೋದು, ಆದ್ರೆ ಯಾರು ಮಾಡ್ತಾ ಇಲ್ಲ. ಮೇನು ಆರೋಗ್ಯ, ಶಿಕ್ಷಣ, ಉದ್ಯೋಗ ಇತ್ತು ಅಂದ್ರೆ ನಮ್ಮ ಮನುಷ್ಯ ನೆಮ್ಮದಿಯಾಗಿರ್ತಾನೆ. ಇವೆಲ್ಲದರ ನಡುವೆ ನಾನು ಉಪೇಂದ್ರಜಿ ನಿಮ್ಮನ್ನ ಕೇಳಬೇಕು. ಇವರೆಲ್ಲರೂ 27 ಕಡೆಗಳಲ್ಲಿ ನಿಂತ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಒಬ್ರಿಲ್ಲ ಅಂತಂದ್ರಿ, ನೋ ಪ್ರಾಬ್ಲಮ್. ಇವರೆಲ್ಲರ ಪ್ರೇರಕ ಶಕ್ತಿಯಾಗಿರೋ ನೀವು ಯಾಕೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ
ಪ್ರತಿನಿಧಿಸಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿಲ್ಲ? ಇಲ್ಲ, ಏನಂದ್ರೆ ಈ ಕೆಲಸ ತುಂಬಾ ಇದೆ ನನಗೆ ಇನ್ನು ಪಕ್ಷದ ಹಿಂದ್ಗಡೆ ಮಾಡೋ ಕೆಲಸ. ಯಾಕಂದ್ರೆ ಇವನ್ನೆಲ್ಲ ಇಂಟರ್ವ್ಯೂ ಮಾಡೋದಿರ್ಬೋದು, ಇವ್ರದ್ದು ನಾಮಿನೇಷನ್ ಫೈಲಿಂಗ್ಗೆ ಲಾಯರ್ಸ್ಗಳ ಹತ್ರ ಇದು ಮಾಡಿ ಅವ್ರದ್ದು ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡೋದಿರ್ಬೋದು, ನೆಕ್ಸ್ಟ್ ಆಮೇಲೆ ಇವಾಗ ಇವ್ರಿಗೆಲ್ಲರಿಗೂ ಪ್ರಮೋಷನ್ ಮಾಡೋದಿರ್ಬೋದು, ಟ್ರಾವೆಲಿಂಗ್ ಮಾಡೋದಿರ್ಬೋದು, ಇದೆಲ್ಲ ತುಂಬಾ ಕೆಲಸ ಇರುವಾಗ ನಾನು ಒಂದ್ ಕಡೆ ನಿಂತ್ಕೊಂಡು ಬರೀ ನನ್ನ ಗೆಲುವು ಸೋಲು ನೋಡಂಗಿದ್ದಿದ್ರೆ ಅದು ಮತ್ತೆ ರಾಜಕೀಯನೇ ಆಗುತ್ತೆ. ಅದು ಕೂಡ ಏನಂದ್ರೆ ಇದು ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಿ, ಈ ಒಂದು ವೇದಿಕೆ ಮಾಡಿರೋದೇ ನಿಮ್ಗಳಿಗೋಸ್ಕರ ಅಂತ. ಏನೋ ಅದಕ್ಕೋಸ್ಕರ ನಾನು ನಿಮ್ ಜೊತೆನೇ ಇರ್ತೀನಿ, ಹಂಗಂತ ನಾನು ಹಿಂದೆ ಸರಿತಾ ಇಲ್ಲ, ನಾನು ಮಾಡಬಾರ್ದು, ಭಯ ಇಲ್ಲ, ಏನೋ ಆಗೋಗುತ್ತೆ, ಅದು ಯಾವುದೂ ಇಲ್ಲ. ಬಟ್ ಏನಂದ್ರೆ ಇದೊಂದು ಮೆಸೇಜ್, ನನಗಿಂತ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಮೆಸೇಜ್ ತಲುಪಿಸ್ತಾ ಇದ್ದೀರಾ ಜನಕ್ಕೆ. ನಾವು ನಿಂತ್ಕೊಬೋದು ನೋಡಿ. ನನಗೆ ಬಹಳ ಖುಷಿ ಆಗ್ತಿದೆ, ಒಂದು ಮೀಡಿಯಾಲಿ ಇದುವರೆಗೂ ಇವ್ರು ಯಾವತ್ತೂ ಮೀಡಿಯಾನೇ ಫೇಸ್ ಮಾಡಿಲ್ಲ. ಫಸ್ಟ್ ಟೈಮ್ ಎಷ್ಟು ಸುಲಲಿತವಾಗಿ, ಎಷ್ಟು ಓಪನ್ ಆಗಿ, ಎಷ್ಟು ಫ್ರಾಂಕ್ ಆಗಿ ಮಾತಾಡ್ತೀರಾ ಅಂದ್ರೆ ಖುಷಿ ಆಗ್ತಾ ಇದೆ. ಸೋ ಹ್ಯಾಪಿ ಸರ್, ಸೋ ಹ್ಯಾಪಿ. ಮತ್ತು ಇದೆಲ್ಲ ಬೇಕು ಕೂಡ. ನೀವು ಬಹಳ ಜನಕ್ಕೆ ಪ್ರೇರಕ ಶಕ್ತಿ ಆಗ್ತೀರಿ. ನಿಮ್ಮ ಮಾತುಗಳು ನಿಮ್ಗೆ ಅನಿಸ್ತಿರ್ಬೋದು ಇವತ್ತು ನಾವೇನೋ ಮಾತಾಡ್ತಾ ಇದ್ದೀವಿ ಟಿವಿಲಿ ಬರುತ್ತೆ ಅಂತ, ಬಟ್ ಒಂದು ನೆನಪಿಟ್ಕೊಳ್ಳಿ, ಉಪೇಂದ್ರ ಅವರು ನಿಮ್ಗೆಲ್ರಿಗೂ ಹೇಗೆ ಒಂದು ಡ್ರೈವಿಂಗ್ ಫೋರ್ಸ್ ಆದ್ರು, ಅವ್ರ ಮಾತು ನಿಮ್ಗೆಲ್ಲರಿಗೂ ಬಹಳ ಇಂಪ್ರೆಸ್ ಮಾಡ್ತು, ಅವ್ರ ಕಾನ್ಸೆಪ್ಟ್ ನಿಮಗೆ ಬಹಳ ಇಷ್ಟ ಆಯ್ತು. ಅದೇ ತರ ನಮ್ಮ ಇಡೀ ಸಮಾಜದ ಫ್ಯಾಬ್ರಿಕ್ಕು ಜನಸಾಮಾನ್ಯರಿಂದಾನೇ ತುಂಬಿರೋದು. ಮಧ್ಯಮ ವರ್ಗ, ಬಡ ಮಧ್ಯಮ ವರ್ಗ ಮತ್ತು ಕನಸು ಕಾಣ್ತಿರೋ ವರ್ಗ, ಕಷ್ಟಗಳಲ್ಲಿರೋ ವರ್ಗ, ಆಲೋಚನೆ ಮಾಡ್ತಿರೋ ವರ್ಗ, ಇಲ್ಲ ಏನೋ ಬೇಕು ಅನ್ನೋ ವರ್ಗ, ಅಂಥವ್ರೆಲ್ರಿಗೂ ಯು ಆರ್ ಅನ್ ಇನ್ಸ್ಪೈರಿಂಗ್ ಫೋರ್ಸ್ ಟುಡೇ. ನಿಮ್ಮ ಮಾತು ಕೇಳಿ ನಾಳೆ ನಿಮ್ಗೊಂದು 50 ಜನ ಕಾಲ್ ಮಾಡ್ಬೋದು, ಬ್ಯೂಟಿಫುಲ್ ಸರ್, ನಮಗೂ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಅನಿಸ್ತಾ ಇದೆ ನಿಮ್ಮಿಂದ ಅಂತ. ನೀವೆಲ್ಲ ಅದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಕಾಲೇಜು ದಿನಗಳಿಂದನೇ ನನ್ನ ಒಳಗಡೆ ಒಂದು ಹೋರಾಟ ಇತ್ತು ಸರ್. ಅದು ಏನನ್ನೋದು ನನಗೆ ಒಂದು ಸಮ್ ಟೈಮ್ ಅರ್ಥ ಆಗ್ತಾ ಇರ್ಲಿಲ್ಲ. ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೂಡ ನಾನು ಭಾಗವಹಿಸಿ ತುಂಬಾ ಹೋರಾಟಗಳನ್ನ ಮಾಡ್ಕೊಂಡು ಬಂದೆ. ಅವತ್ತಿಂದನೂ ಏನೋ ಒಂದು ಬೆಳಗ್ಗೆಯಿಂದನೇ ಪ್ರಾರಂಭ ಆಗ್ತಾ ಇತ್ತು ಸರ್, ಒಂದು ಮನ್ಸಲ್ಲಿ ಗೊಂದಲ, ಮತ್ತೆ ಇವತ್ತು ಏನ್ ಮಾಡ್ಬೋದು ಅಂತಂದು ಹೇಳಿ. ರಾತ್ರಿ ಮಲಗಿದ್ರು ಬಿಡ್ತಾ ಇರ್ಲಿಲ್ಲ ಸರ್. ಮತ್ತೆ ಎಷ್ಟೋ ಟೈಮು ರಾತ್ರಿ ಕುತ್ಕೊಂಡು ಯೋಚನೆ ಮಾಡಿ, ಅಥವಾ ಬರ್ದಿದ್ದು ಇದೆ ಸರ್ ಬುಕ್ಕಲ್ಲಿ, ಇದಕ್ಕೆ ಏನ್ ಮಾಡೋದು, ಯಾವ್ದಕ್ಕೂ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇರ್ಲಿಲ್ಲ ಸರ್. ಎಲ್ಲಿದೆ ಸೊಲ್ಯೂಷನ್? ಆದ್ರೂ ನನಗೆ ರಾಜಕೀಯದಲ್ಲಿರ್ತಕ್ಕಂಥ ಕೆಲವೊಬ್ರು ಸಂಪರ್ಕನ ಇಟ್ಕೊಂಡಿದ್ದೆ ಸರ್. ಯಾಕಂದ್ರೆ ಚಿಕ್ಕ ಪುಟ್ಟದ ಏನೋ ಕೆಲಸ ಹಾಕ್ಬೇಕಂದ್ರೆ ಸರ್, ಅಲ್ಲೊಂದು ಏನೋ ಒಂದು ರಸ್ತೆದ ಏನ್ ಸಮಸ್ಯೆ ಇದೆ, ಇಲ್ಲೊಂದಿದೆ ಅಂತ ಅವರು ಆ ಕೆಲಸ ಡೆಫಿನೆಟ್ ಆಗಿ ಮಾಡ್ತಾ ಇದ್ರು ಸರ್. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾ ಇತ್ತು. ಮತ್ತೆ ಮುಂದೆ ನೋಡಿದ್ರೆ ಅದು ಮತ್ತೆ ಆಲ್ರೆಡಿ ಬದಲಾವಣೆ ಆಗಿರ್ತಾ ಇತ್ತು, ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಆಲ್ರೆಡಿ ಅದು ಅನ್ವಯಿಸ್ತಾ ಇರಲಿಲ್ಲ. ಆ ಸೊಲ್ಯೂಷನ್ ಅಲ್ಲಿಗೆ ಮಾತ್ರನೇ ಅಷ್ಟೇ. ಆ ವ್ಯಕ್ತಿಗೆ ಯಾರು ನಾವು ಸರ್ ಈ ತರ ಇದು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆ ಅಲ್ಲಿಗೆ ಮಾತ್ರ ಬಗೆಹರಿತಾ ಇತ್ತು ಬಿಟ್ರೆ, ನೆಕ್ಸ್ಟ್ ವ್ಯಕ್ತಿಗೆ ಮತ್ತೆ ಆಸ್ ಇಟ್ ಈಸ್ ರಾಜಕೀಯ ಸಿದ್ಧಾಂತಗಳೇ ಬಂದು ಮತ್ತೆ ಅದೇ ಒಂದು ಸಮಸ್ಯೆ ಆಗ್ತಾ ಇತ್ತು ಸರ್. ಇದಕ್ಕೆ ನನಗೆ ಹೆಂಗೆ ಸೊಲ್ಯೂಷನ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸರ್. ಇದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೇಕು ತುಂಬಾ ಯೋಚನೆ ಮಾಡ್ತಾನೆ ಇದ್ದೆ ಸರ್. ಅವಾಗ ಈ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಾ ಇತ್ತು ಸರ್. ಅದು ವಿಚಾರಗಳಿಗೆ ಕನೆಕ್ಟ್ ಆಗ್ತಾ ಇತ್ತು. ಇದು ಅಲ್ಲ, ಇದು ಏನೋ ಒಂದು ಮಾಡೋದಿದೆ ಅಂತ. ಬಟ್ ಕನೆಕ್ಟ್ ಆಗಿದ್ಮೇಲೆ ನಾನು ಏನೋ ಅನ್ಕೊಂಡಿದ್ದೆ ಸರ್, ನಾನು ಇದು ಸಮಸ್ಯೆ ಇದೆ, ಆರೋಗ್ಯ ಇಲಾಖೆನಲ್ಲಿ ಸಮಸ್ಯೆ ಇದೆ, ಹಾಸ್ಪಿಟ್ಲ್ಗಳನ್ನ ಹಿಂಗ್ ಮಾಡ್ಬೇಕು, ಯಾಕೆ ದುಡ್ಡಿದ್ದವ್ರಿಗೆ ಆರೋಗ್ಯನ, ದುಡ್ಡಿಲ್ಲವ್ರಿಗೆ ಆರೋಗ್ಯನ ಇಲ್ವಾಗಾದ್ರೆ, ಹಂಗಂದ್ರೆ ಹಾಗೆ ಹೋಗ್ಬಿಡ್ಬೇಕಾ ಅವರು ಅನ್ನೋ ಒಂದು ಪ್ರಶ್ನೆಗಳು. ಆಮೇಲೆ ದುಡ್ಡಿದ್ರೆ ಮಾತ್ರ ಹಾಗಾದ್ರೆ ಶಿಕ್ಷಣ, ದುಡ್ಡಿಲ್ಲ ಅಂದ್ರೆ ಶಿಕ್ಷಣನೇ ಇಲ್ವಾ? ಎಷ್ಟೋ ಜನ ಹೇಳ್ತಾರೆ ದುಡ್ಡಿಲ್ಲಂಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರೋನು ಇವತ್ತು IAS ಆಫೀಸರ್. ಸರ್ ಅದು ಎಲ್ಲೋ ಲಕ್ಷಕ್ಕೆ ಒಂದಾಗುತ್ತೆ. ಆ ಉದಾಹರಣೆ ಇಟ್ಕೊಂಡು ಹೋಗೋದಲ್ಲ, ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಒಂದು ಮಾತು ಸರ್ ಲಾಸ್ಟ್ ಹೇಳ್ಬಿಡ್ತೀನಿ ಸರ್, ಇದಕ್ಕೆ ಯಾರಾದ್ರೂ ಒಬ್ರು ಬೇಕಾಗಿತ್ತು ಸರ್, ಲೆಜೆಂಡ್ ಒಬ್ರು ಯಾರಾದ್ರೂ ಬೇಕಾಗಿತ್ತು. ಯಾಕಂದ್ರೆ ನಾನು ಒಬ್ಬನ ಮುಂದೆ ಬಂದು ಯಾರೋ ನಾನು ಹೆಸರಿಲ್ದಾನೆ ಯಾರೋ ಮುಂದೆ ಬರೋಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಸರ್. ನಾನು ಒಬ್ಬ ಏನೋ ಈಗ MP ಕ್ಯಾಂಡಿಡೇಟ್ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳೋಕೆ ನನಗೆ ಎಷ್ಟೋ ಸಮಸ್ಯೆಗಳು ನಾನು ಫೇಸ್ ಮಾಡಬೇಕಾಗಿರುತ್ತೆ. ಆದ್ರೆ ಇಂಥ ದೊಡ್ಡ ಪಡೆಯನ್ನು ಕಟ್ಟಬೇಕಂದ್ರೆ ಒಂದು ಶಕ್ತಿ ಬೇಕಾಗಿತ್ತು ಸರ್. ಉಪೇಂದ್ರ ಅವರು ಕೇವಲ ಉಪೇಂದ್ರ ಅವರು ಅಥವಾ ಫಿಲಂ ಸ್ಟಾರ್ ಅಲ್ಲ ಸರ್, ಅವ್ರ ಹತ್ರ ಒಂದು ಶಕ್ತಿ ಇದೆ ಸರ್. ಆ ಶಕ್ತಿ ಹೇಗಿದೆ ಅಂದ್ರೆ ಸರ್, ನಾನ್ ನೋಡಿರೋದು ನೋ ಕಾಂಪ್ರಮೈಸ್ ಸರ್. ನೋ ಕಾಂಪ್ರಮೈಸ್ ಅಂದ್ರೆ 0.001% ಕೂಡ ಕಾಂಪ್ರಮೈಸ್ ಇಲ್ಲ ಸರ್. ಅವರು ಬೇಕಾದ್ರೆ ಮತ್ತೆ ರಿಟರ್ನ್ ಹಿಂದೆ ಬರ್ತೀನಿ ಅಂತಾರೆ ಬಿಟ್ರೆ, ತಪ್ಪು ಹೆಜ್ಜೆ ಒಂದೇ 1% ಕೂಡ 0.101% ಕೂಡ ಅವ್ರು ಇಡಲ್ಲ ಸರ್. ಆ ಗಟ್ಟಿ ನಿರ್ಧಾರದ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಸರ್ ನಮ್ಮ ದೇಶಕ್ಕೆ. ಅದು ಸಿಕ್ಕಿದ್ದಾರೆ. ಅದೇ ತರನ ಎಲ್ಲಾ ಪ್ರಜೆಗಳಿಗೂ ಕೂಡ ಅದೇ ತರನೇ ಮೆಂಟಾಲಿಟಿ ಇದೆ. ಬಟ್ ಯಾರಾದ್ರೂ ಒಬ್ರು ಮುಂದೆ ಹೆಜ್ಜೆ ಇಡೋರು ಬೇಕಾಗಿತ್ತು, ಇಟ್ಟಿದ್ದಾರೆ.
ಇದು ಖಂಡಿತ ಸಕ್ಸಸ್ ಇದೆ ಸರ್. ನಮ್ಮ ಎದುರುಗಡೆನೆ ಕಾಣಿಸ್ತಾ ಇದೆ. ಸಕ್ಸಸ್ ಅಂದ್ರೆ ಪ್ರತಿಯೊಬ್ಬ ಜನರ ಸಕ್ಸಸ್ ಸರ್ ಇದು. ಓಕೆ. ಕೆಳ ಹಂತದ ಒಬ್ಬ ಜನಸಾಮಾನ್ಯ ಅಸಾಮಾನ್ಯ ವ್ಯಕ್ತಿಯಾಗಿ ಇಂದು MP ಕ್ಯಾಂಡಿಡೇಟ್ ಆಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ನಮ್ಮ ತಾಯಿ ಆಸೆ ಆಗಿತ್ತು, ಒಂದ್ ವರ್ಷದಲ್ಲಿ 6 ತಿಂಗಳು ಆಚೆ ಇರ್ತಿದ್ರು, ಕಬ್ಬು ಕಡಿಲಿಕ್ಕೆ ಅಂತ ಹೇಳ್ಬಿಟ್ಟು ವಲಸೆ ಹೋಗ್ತಿದ್ರು. ಅವಾಗ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತಿರ್ಬೇಕಾದ್ರೆ ನಮ್ಮ ತಾಯಿ ಕನಸಾಗಿತ್ತು, ನೀ ಡಾಕ್ಟರ್ ಆಗ್ಬೇಕಪ್ಪ, ನಮ್ಮಂತ ಕೆಳ ಸಮುದಾಯದವರಿಗೆಲ್ಲ ನೀನ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು ಅವರಿಗೆ. ಬಟ್ SLC ಮುಗೀತು, ಕಷ್ಟಪಟ್ಟು ಓದಿಸಿದ್ರು. ಆದ್ರೆ ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಗೈಡ್ಲೈನ್ಸ್ ಇದ್ದಿದ್ದಿಲ್ಲ ನನಗೆ ಆ ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ. ಅದಾಗಿ ಸುಮ್ಮನೆ PUCನೂ ಮಾಡ್ಕೊಂಡೆ, ಆರ್ಟ್ಸ್ ತಗೊಂಡೆ. ಎಲ್ರು ಹೇಳ್ತಿದ್ರು ಆರ್ಟ್ಸ್ ತಗೊಂಡು ಏನ್ ಮಾಡ್ತೀಯಾ ಅಂತ ಹೇಳಿ. ಎಲ್ರು ಕುರಿ ಹೋದಂಗೆಲ್ಲ ಹೋಗ್ತಿದ್ರು, ಮಾಡ್ತಿದ್ದೆ. ಅದಾಗಿ BA ತಗೊಂಡೆ, BA ತಗೊಂಡು ಪಾಸ್ ಆದೆ ಡಿಸ್ಟಿಂಕ್ಷನ್ ಅಲ್ಲಿ. ಮಾಸ್ಟರ್ ಡಿಗ್ರಿ ತಗೊಂಡೆ ಎಕನಾಮಿಕ್ಸ್ ನಲ್ಲಿ, ಅಲ್ಲಿನೂ ಪಾಸ್ ಆದೆ. ವಿತಿನ್ 6 ತಿಂಗಳಲ್ಲಿ ನಾ ಡಾಕ್ಟರೇಟ್ ಸಿಕ್ತು, ಮೀನ್ಸ್ PhD ಸೆಲೆಕ್ಷನ್ ಆದೆ ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಅವಾಗ ನನಗೆ ಅನಿಸ್ತು, ನನ್ನ ತಾಯಿ ಹೇಳಿದ್ರು ಜನ ಸಮುದಾಯದವರಿಗೆಲ್ಲ ನೀ ಆರೋಗ್ಯ ಎಲ್ಲ ಕೊಡ್ಬೇಕಪ್ಪ, ನೀ ಡಾಕ್ಟರ್ ಆಗಿ ಅಂತ ಹೇಳ್ಬಿಟ್ಟು. ನಾ ಈ ಒಂದು ಸಂಶೋಧನೆಯನ್ನು ಮಾಡಿಬಿಟ್ಟು ಜನರಿಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾ ಒಂದು ಡಾಕ್ಟರೇಟ್ ಒಂದು ಪದವಿ ಮೂಲಕ ನಾ ಜನರಿಗೆ ಏನ್ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ಶಿಕ್ಷಣದ ಮೂಲಕ ನಾ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸದ್ಯ. ಆದ್ರೂ ಈ MP ಎಲೆಕ್ಷನ್ಗೆ ಸೆಲೆಕ್ಷನ್ ಆಗಿರೋ ತುಂಬಾ ಖುಷಿ ಆಗ್ತಾ ಇದೆ. ಅದು ಕಾರಣ ಏನಂತ ಹೇಳಿದ್ರೆ, ಹಳ್ಳಿ ಊರಲ್ಲಿ 6 ತಿಂಗಳು ಆಚೆ ಇದ್ದು 6 ತಿಂಗಳು ಊರಲ್ಲಿ ಇರ್ತಿದ್ರು. ಅವ್ರಿಗೆ ವೋಟಿಂಗ್ ಕಾರ್ಡ್ ಇರ್ತಿದ್ದಿಲ್ಲ, ರೇಷನ್ ಕಾರ್ಡ್ ಇರ್ತಿದ್ದಿಲ್ಲ, ಆಧಾರ್ ಕಾರ್ಡ್ ಅಂತದ್ದು ಏನು ಇರ್ತಿದ್ದಿಲ್ಲ. ಅವಾಗ ನನ್ನ ಹತ್ರ ಬರೋರು, ಅಪ್ಪ ನನಗೆ ಹಿಂಗಿಲ್ಲ, ವೋಟಿಂಗ್ ಕಾರ್ಡ್ ಮಾಡಿಸ್ಬೇಕು, ಮತ್ತೆ ಪೆನ್ಷನ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬರ್ಬೇಕಾದ್ರೆ ನಾ ಓದ್ಲಿಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಮತ್ತೆ ಯಾವಾಗ ಒಂದ್ಸರಿ ಬರ್ತಿರ್ತಿದ್ದೆ ನಾ. ಮತ್ತೆ ಅವ್ರಿಗೆ ಸೌಲಭ್ಯನೇ ಇಲ್ಲ ಅಂದ್ಮೇಲೆ ಅವ್ರು ನಾವ್ ಯಾಕೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ನಮ್ಮ ಅಪ್ಪಾಜಿ ಹೇಳಿದ್ದೆ, ಅಪ್ಪ ನೀ ಗ್ರಾಮ ಪಂಚಾಯತಿಗೆ ನೀ ಕಂಟೆಸ್ಟ್ ಮಾಡು, ಅವಾಗ ನಾ ಏನ್ ಹೇಳ್ತೀನೋ ಅದ್ರ ಮೂಲಕ ನೀ ಜನರಿಗೆ ಕೆಲಸ ಮಾಡ್ಕೊಡ್ಬಹುದು ಅಂತ ಹೇಳ್ಬಿಟ್ಟು. ಅವಾಗ ಜನರು ಮಾತಾಡ್ತಿದ್ರು, ಕಬ್ಬು ಕಡಿಯಕ್ ಬಿಟ್ವಿ. ಒಂದ್ ಸ್ವಲ್ಪ ದಿನ ಅಂದ್ರೆ ಒಂದ್ 7-8 ವರ್ಷದವರೆಗೆ ಕಬ್ಬು ಕಡಿತಾ ಇದ್ರು. ಅದಾಗಿ 2 ಆಕಳು ತಗೊಂಡ್ವಿ ಹೈನುಗಾರಿಕೆ ಮಾಡ್ಲಿಕ್ಕೆ ಅಂತ ಹೇಳಿ. ಆ ಹೈನುಗಾರಿಕೆ ಮುಖಾಂತರನೇ ನಮ್ ಎಜುಕೇಶನ್ ಎಲ್ಲ ಕಂಟಿನ್ಯೂ ಮಾಡ್ಕೊಂತ ಬಂದ್ರು. ಅವಾಗ MP ಎಲೆಕ್ಷನ್ ಅಲ್ಲಿ ಕೂಡ ಕಂಟೆಸ್ಟ್ ಮಾಡಿದ್ರು. ಅವಾಗ ಜನ ಹೇಳ್ತಿದ್ರು, ಸಗಣಿ ಬಳಿತಾವ್ರೆ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಗೆ ಏನ್ ಲಾಭ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು. ಆ ಒಂದು ಕಿಚ್ಚಿನಿಂದನೇ ನಾ ಈ ಒಂದು MP ಕ್ಯಾಂಡಿಡೇಟ್ ಆಗಿ ಸೆಲೆಕ್ಷನ್ ಆಗ್ಲಿಕ್ಕೆ ನನಗೆ ಸ್ಫೂರ್ತಿ ಕೊಡ್ತು ಉಪೇಂದ್ರ ಅವ್ರ ಸರ್ ಪಕ್ಷದಿಂದ. ನಾನೇನಾದ್ರೂ ಆದ್ರೆ ಅಂತ ಸ್ಥಾನದಲ್ಲಿ ಹೋದ್ರೆ ನಾ ಪ್ರತಿ ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟು ಆ ಯಾರು ವಂಚಿತರಾಗಿದ್ದಾರೆ ಸೌಲಭ್ಯದಿಂದ ಅವ್ರಿಗೆ ನಾ ಮೂಲಭೂತ ಸೌಕರ್ಯ ಕೊಡ್ಬೇಕಂತ ಹೇಳ್ಬಿಟ್ಟು ಆಸೆ ಹುಟ್ಟು. ಅದೇ ಕಾರಣಕ್ಕೆ ನಾ ಒಂದು ಆ ಸಮಯದಲ್ಲಿನೇ ಈ ಪಕ್ಷ ಹುಟ್ಕೊಂತು. ಅವಾಗ್ಲಿಂದಾನೇ ಫಾಲೋ ಮಾಡ್ಕೊಂತ ಬಂದೆ. ಹಣ ಇಲ್ಲ, ಜಾತಿ ಬಲ ಇಲ್ಲ, ತೋಳ್ಬಲ ಇಲ್ಲ, ಇದ್ರ ಮೂಲಕ ನಾವು ಬೆಳಿಬಹುದು ಅಂತ ಹೇಳ್ಬಿಟ್ಟು ಉಪ್ಪಿ ಸರ್ ಅವರ ಪಕ್ಷ ಮತ್ತೆ ಜನರ ಪಕ್ಷ ಆಗಿರುವಂತ ಪ್ರಜಾಕೀಯ ಪಕ್ಷಕ್ಕೆ ನಾ ಸೇರ್ಕೊಂಡೆ. ಇದ್ರ ಮೂಲಕ ನಾ ಜನರಿಗೆ ಕೆಲಸ ಮಾಡಿ ನಾ ತೋರಿಸ್ತೀನಿ. ಯಾರು ಅವತ್ತು ಹೇಳಿದ್ರಲ್ಲ, ಈಗ್ಲೂ ಹೇಳ್ತಾ ಇದ್ದಾರೆ, ಸಗಣಿ ಬಳಿತಾ ಇರೋ ನೀನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನ್ ಮಾಡ್ತೀಯ ಅಂತ ಹೇಳಿ. ಈಗ ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ ಮಗ ಹೋಗ್ಬಿಟ್ಟು MP ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಿನಲ್ಲ, ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿವರೆಗೂ ನಮ್ಮನ್ನ ರಾಜರು ಆಳಿದ್ರು, ಬ್ರಿಟಿಷರು ಆಳಿದ್ರು, ಈಗ ನಮ್ಮವರೇ ನಮ್ಮನ್ನ ಆಳ್ತಾ ಇದ್ದಾರೆ. ಯಾವ ರಾಜಕೀಯ ದುಡ್ಡಿದ್ರೆ ಮಾತ್ರ ರಾಜಕೀಯ 10,000 ಕೋಟಿ ಹಾಕಿ 20,000 ಕೋಟಿ ತೆಗೆದುಕೊಳ್ಳುವಂತ ಒಂದು ವ್ಯಾಪಾರ ರಾಜಕೀಯ ಆಗಿಬಿಟ್ಟಿದೆ ಸರ್. ಈ ರಾಜಕೀಯ ನಾಶವಾಗಿ ಪ್ರಜರಿಗೋಸ್ಕರ ಈ ರಾಜಕೀಯ ಏನು ಪ್ರಜಾಕೀಯ ಅಂತ ನಮ್ಮ ಆಫೀಸರ್ ಸ್ಥಾಪನೆ ಮಾಡಿದ್ದಾರೆ. ಇದು ಪ್ರಜೆಗಳು ಎದ್ದೇಳಬೇಕಾಗಿದೆ, ಅವರು ಎಚ್ಚರಗೊಳ್ಳಬೇಕಾಗಿದೆ. ತಾವು ರಾಜರಾಗುವಂತ ಕಾಲ ಸಮೀಪಿದೆ. ಇನ್ನೇನು ಈ 2019 ತಮ್ಮ ಪ್ರಜಾಪ್ರಭುತ್ವದ ಕಾಲ ಇದು ಮತ್ತೆ ಮರುಕಳಿಸುತ್ತೆ ಅಂತ ಹೇಳಿ ನನ್ನ ಮಾತಿಗೆ ಸರ್. ನಂದ ಮೇನ್ ಇನ್ಸ್ಪಿರೇಷನ್ ಅಂತಂದ್ರೆ, ನಾನು ಒಂದು ವರ್ಷ ಹಿಂದ್ಗಡೆ ಹೀಗೆ ಬಹಳಷ್ಟು ಆಫೀಸಲ್ಲಿ ಹೋಗಿದ್ದಾಗ ಕೆಲಸ ಪ್ರಾಬ್ಲಮ್ ನೋಡೋದು, ಬಹಳಷ್ಟು ಜನರ ನೋಡಿ ನಮ್ದೊಂದು 2 ಫ್ರೆಂಡ್ಸ್, ರವೀಂದ್ರ ಆ್ಯಂಡ್ ಸಿಕಂದರ್ ಅಂತ ಹೇಳಿ, ನಾವು ಮೂಗರ ಕೂತ್ಕೊಂಡು ಇದೇ ವಿಚಾರ ಮಾಡ್ತಾ ಇರ್ತೀವಿ, ಹೆಂಗ್ ನಾವು ಏನು ಕೊಡ್ಬೇಕು ಈಗ ಬೀದರ್ಗೆ ಸೊಲ್ಯೂಷನ್ ಅಂತ ಹೇಳಿ. ಅವಾಗ
ನಾವು ವಿಚಾರ ಮಾಡಿದ್ದು ಬೀದರ್ ರೆವಲ್ಯೂಷನ್ ಅಂತ ಹೇಳಿ ಒಂದು ಹೋರಾಟ ಮಾಡುವ ಒಂದು ಸಂಘ ಥರ ನಾವು ಮಾಡಿದಾಗ ನಾವು ತುಂಬ ಜನ ಪ್ರಾಬ್ಲಮ್ಸಿಗೆ ಫೇಸ್ಬುಕ್ ಮುಖಾಂತರ ಲೈವ್ ಮಾಡಿ ತೋರಿಸಿದ್ದೀವಿ. ಇವನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವಾಗ ಲ್ಯಾಬಲ್ಲಿ ಟೆಸ್ಟ್ ಮಾಡಕ್ಕೆ ಬರ್ತಾರ, ಇವ್ ನಮ್ಮ ಹತ್ರ ಕಿಟ್ ಇಲ್ಲ ಅಂಥೇಳಿ ಹೊರಗೆ ಕಳಿಸ್ತಾರೆ ಬಡ ಜನರಿಗೆ. ಅವಾಗ ಅದು ನಾವು ಲೈವ್ ಕವರೇಜ್ ಮಾಡಿಬಿಟ್ಟು ಆ ಕಿಟ್ ಅಲ್ಲಿ ಇದ್ದಿಲ್ಲ ಅಂದಾಗ ಅದು ತರಿಸಿ ತೋರಿಸಿವ್ ನಾವು, ಇದ್ದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಎಲ್ಲ ಲೈವ್ ಹಿಡನ್ ಇದು ಮಾಡಿ ಅವಾಗ ಜನರಿಗೆಲ್ಲ ಒಂದು ಹೋಪ್ಸ್ ಥರ ಬಂದು ನಮ್ದು ಪೇಜಲ್ಲಿ ಇಷ್ಟು ಲೈಕ್ಸ್ ಬಂದು ಇಷ್ಟೆಲ್ಲ ಜನದ ಕಮೆಂಟ್ಸ್ ನೋಡಿ ಒಂದು ನಮ್ಗೊಂದು ಸ್ಫೂರ್ತಿ ಸಿಕ್ತು. ನಾವು ಮಾಡೇಬೇಕು ಈ ಜನರ ಸಲಕ್ಕೆ ಏನೋ ಅಲ್ಲೊಂದು ಸ್ಪಾರ್ಕ್ ಬಂದಿದೆ ಅಂತ. ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು ಎವ್ರಿ ಬೀದರ್ದ ರಿಲೇಟೆಡ್ ಸಮ್ ಪ್ರಾಬ್ಲಮ್ಸಿಗೆ ನಾವು ಶೇರ್ ಮಾಡ್ತಾ ಹೋಗಿವಿ, ಲೈವ್ ಮಾಡ್ತಾ ಹೋಗಿವಿ. ಅಲ್ಲಿ ಅನಿರುದ್ಧ್ ಶ್ರವಣ್ ಅಂತ ಹೇಳಿ ಒಬ್ರು DC ಬಂದಿದ್ರು. ಅವ್ರು ನಂಗೆ ಗೊತ್ತಿಲ್ಲ ಅವ್ರ ತನ ಪೇಜ್ ಮುಟ್ಟಿದೆ. ಅವರು ಅದು ಆಗಿದ ನೆಕ್ಸ್ಟ್ ಡೇ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಜನರಿಗೆ ಅದು ಒಂದು ಚಲೋ ಅನಿಸ್ಲತ್ತಾರೆ. ಇಲ್ಲಿ ಹಾಕಿದಾಗ ನಮಗೆ ವಾಟ್ಸಪ್ ಮಾಡಕ್ಕೆ ಶುರು ಮಾಡಿದ್ರು, ಎಲ್ಲ ಮೆಸೇಜಸ್ ಈ ಥರ. ಬಟ್ ನಾವು ಜಾಸ್ತಿ ಜನಕ್ಕೆ ರೀಚ್ ಆಗ್ಲಕ್ಕೆ ಆಗ್ತಾ ಇರಲಿಲ್ಲ. ನಾವು 3-30 ಜನ ಆಗ್ಬಿಟ್ಟಿವಿ. ಬಟ್ ನಾವು ಓನ್ಲಿ ಸಿಟಿ ಲಿಮಿಟಲ್ಲೇ ಕೆಲಸ ಮಾಡೋ ಥರ ಆಗ್ಬಿಟ್ಟಿದ್ದು. ಆಫೀಸಲ್ಲಿ ಹೋಗೋದಾಗ ಓನ್ಲಿ ಜಗಳ ಮಾಡಿದಾಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅವಾಗ ನಾವು ಡಿಸೈಡ್ ಮಾಡಿದ್ದು ಏನಾದರೂ ಮಾಡಬೇಕಪ್ಪ ಇಲ್ಲಿ ಅಂತ ಹೇಳಿ ಕುಂತಿದ್ದಾಗ ನನ್ನ ಫ್ರೆಂಡ್ ರವೀಂದ್ರ ಅಂತ ಹೇಳಿ, ನಂಗೆ ಗೊತ್ತಿಲ್ಲ ಅವನ ಸಜೆಷನ್ ನಿಮ್ಮ ಹತ್ರ ಯಾರಾದರೂ ಇದ್ದಾಗ ಸಜೆಷನ್ ಮಾಡಿ ಅಂತ ಹೇಳಿ ಸರ್ ಅವರು ಹಾಕಿದಾಗ ಅವನೇನು ಮಾಡಿದ್ದ, ಆ ಸಜೆಷನ್ ಉಪಿ ಸರ್ ಅವ್ರ ಮೇಲ್ ಕಳಿಸಿದಾಗ ನಮ್ಗೆ ರಾಜಾರಾಮ್ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಥರ ಬಂದಿದೆ ಸಜೆಷನ್ ಇದು ಮಾಡಿ ಅಂತ. ನಾನೆಲ್ಲ ಕ್ವಶನ್ ಆನ್ಸರ್ಸು ಕಳಿಸಿದ್ದೀನಿ. ಅವಾಗ ಸರ್ ಅವ್ರಿಗೆ ಮೀಟ್ ಆಗಕ್ಕೆ ಕರೆದಾಗ ಅವಾಗ ನಮ್ಮ ಮನೆಯಲ್ಲಿ ನಾನು ಹೇಳ್ತೀನಿ, ನಂದು ಅಕ್ಕ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ರಾಜಕೀಯ ಇಲ್ಲ, ನೀ ಯಾಕೆ ಹೋಗ್ತಾ ಇದ್ದಿ ಅಂತ ಹೇಳಿ ಸಿಟ್ಟು. ಅಂದರೆ ರಾಜಕೀಯ ಇಲ್ಲ, ಇದು ಒಂದು ಹೋರಾಟ ಇದೆ. ಪ್ರಜಾಕೀಯ ಇದು ಒಂದು ಟೈಪ್ ಆಫ್ ಒಂದು ಸ್ಟ್ರಗಲ್ ಥರ ಇದೆ. ಅವ್ರು ಏನಂದ್ರು ಅವರು ಇದು ಮಾಡಿಲ್ಲ, ಅವ್ರು ಮಾತಾಡ್ತಾ ಇರಲಿಲ್ಲ. ನಮ್ಮ ಮದರ್ ನನಗೆ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ಸ್, ನಂದು ಕಾಲನಿದವರು ಅವರೆಲ್ಲ ನೀ ಏನಿಲ್ಲ, ನೀ ಟ್ರೈ ಮಾಡು, ನೀವು ಹೋಗಿ ಮಾಡು, ನೀ ಮಾಡ್ಬೋದು ಅಂದಿನ ಥರ. ಯಾವಾಗ ನಾವು ಇದು ಕಾನ್ಸೆಪ್ಟ್ ಏನಿದೆ ಅದು ಜನರಿಗೆ ನಾವು ತಿಳಿಸ್ತಾ ಹೋಗಿದಾಗ ಪಾಸಿಟಿವ್ ರೆಸ್ಪಾನ್ಸ್ ಏನು ಬರ್ತಾ ಇತ್ತಲ್ಲ, ಅದು ಒಂದು ಖುಷಿ ಕೊಡ್ತಾ ಇರೋದು. ಅದು ಒಂದು ಹೋಪ್ಸ್ ಕ್ರಿಯೇಟ್ ಮಾಡ್ತೇವೆ ಜನರಿಗೆ ನಾವು. ಇವಾಗ ನಮ್ದು ಬೀದರ್ ರೆವಲ್ಯೂಷನ್ ಏನು ಪೇಜ್ ಇದೆ ಅದ್ರಲ್ಲಿ ನಾನೇನು ಹೋರಾಟ ಮಾಡಿದ್ದೆ, ನಾನೆಲ್ಲ ಲೇಕ್ ಇಶ್ಯೂ ಬಂದಿದ್ದಿತ್ತು. ಮೇನ್ ಇಶ್ಯೂ ಬಂದಿದ್ದು ಅಲ್ಲೇ ಲೇಕ್ ಇಶ್ಯೂ ಅಲ್ಲಿ ಭಾಳಷ್ಟು ಟಿವಿದವ್ರೆಲ್ಲ ಹಾಕಿದ್ದಾರೆ. ಏನು ಹಾಕಿದ್ರು 5 ಕೋಟಿ ಬಜೆಟ್ ಇದ್ದಿಂದ 15 ಕೋಟಿ ಆಯ್ತು ಪಾಲಿಟಿಷಿಯನ್ ಹತ್ರ ಹೋಗಿದಾಗ. ಅವ್ರಿಗೆ ಕಂಪ್ಲೇಂಟ್ ಇದು ತಪ್ಪದ, ಬೇಸಿಗೆಯಲ್ಲಿ ನೀರೆಲ್ಲ ನೀವು ಲೇಕ್ ಖಾಲಿ ಮಾಡಿಬಿಟ್ಟು ಶಿವನ್ ಮೂರ್ತಿ ಕೂಡಿಸ್ತಾ ಅಂತೀರ, ಅದು ತಪ್ಪಿದೆ. ನೀರು ಖಾಲಿ ಮಾಡ್ಸೋದು ತಪ್ಪಿದೆ, ಇವಾಗ ಮಾಡಬೇಡ್ರಿ, ಬೇಸಿಗೆಯಲ್ಲಿ ಮಾಡಿ, ನೀರು ಇಲ್ದಾಗ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡೀವಿ. ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು 5 ಕೋಟಿಲಿಂದ 15 ಕೋಟಿ ಮಾಡಿಬಿಟ್ರು. ಅಂದಾಗ ನಮ್ಗೆ ಇಷ್ಟು ಡಿಪ್ರೆಷನ್ ಆಯ್ತು. ಏನಿದು ನಾವು ಇಷ್ಟು ಹೆಲ್ಪ್ ತಗೊಳಕ್ ಹೋಗಿದಾಗ ಏನಾರ ಸ್ಟಾಪ್ ಮಾಡ್ತಾರೇನೋ ಅಂದಾಗ ಅವ್ರ ಬಜೆಟೇ ಇನ್ಕ್ರೀಸ್ ಮಾಡಿಬಿಟ್ರು ಅಂದಿಂತರ ಒಂದು. ಅವಾಗ ನಾ MP ಸರ್ ಅವ್ರ ಆಫೀಸ್ಗೆ ಹೋಗಿ ಹೊರಗಡೆ ನಿಂತು 2 ಮಿನಿಟ್ಸ್ ಇದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ನನಗೆ ಟೈಮೇ ಕೊಡ್ಲಿಲ್ಲ ಅವರು. ಭಾಳ ಅದು ಒಂದು ಟೈಪ್ ನನಗೆ ಇಷ್ಟು ಖರಾಬ್ ಅನ್ನಿಸ್ತು. ನನಗೆ ಅವಾಗ ಇಷ್ಟು ಏನಂತಾರ ದೃಢ ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದೆ ನಾನು. ಇದು ಏನೇ ಆಗಲಿ ಬೀದರ್ ಜನಕ್ಕೆ ಗೊತ್ತಾಗತ್ತೋ ಇಲ್ಲೋ ನಾನು ಹೋರಾಟ ಮಾಡೋದೇನಿದೆ ಅಂತ ಹೇಳಿ. ನಾನು ಫಸ್ಟ್ ಆಫ್ ಆಲ್ ಅಂತೀನಿ ಜನರು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಎನ್ವೈರನ್ಮೆಂಟು ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ MP ನಿಮಗೆ 2 ನಿಮಿಷ ಮಾತಾಡೋಕೆ ಅವಕಾಶ ಕೊಡ್ಲಿಲ್ವೋ? ಅದೇ MP ವಿರುದ್ಧ ನೀವು MP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದೀರಿ, ಅದು ಸಾಧನೆ ಇಲ್ಲ. ಅದೇ ಒಂದು ನಾನು ಇಲ್ಲಿ CM ಕಡೆಯಿಂದನೂ ಮೇಲ್ ಹಾಕ್ಸಿದ್ದೀನಿ DC ಅವ್ರಿಗೆ, ಅಂದ್ರೂ ಏನೂ ಆಗ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮೇಲ್ ಹಾಕ್ಸಿದ್ದೀನಿ, ಏನೂ ಆಗ್ಲಿಲ್ಲ. ಅದಕ್ಕೆ ನಾನ್ ಅಂದಿನಿ ಯಾವಾಗ ಅದು ಏನ್ ವರ್ಕೇ ಆಗ್ಲಿಲ್ಲ ಅಂದಾಗ ಇನ್ ನಾನೇ ಮಾಡ್ಬೇಕಾಗತ್ತಿದು. ಇದು ಬೀದರ್ ಜನಕ್ಕೆ ಇದು ಗೊತ್ತಾಗ್ಬೇಕು. ಬಂದ್ರ ಸರ್ ಏನ್ ಹೇಳ್ತೀರಿ ಕಡೆಯದಾಗಿ? ನೋಡಿ, ನಮ್ಗೆ ಒಂದು ಅನುಭವ ಇವೆಲ್ಲ ಕೇಳ್ಬೇಕಾರೆ ಏನಂದ್ರೆ ಆ ಕಡೆ ಎಲ್ಲ ಯಾವ್ಯಾವ ಸಮಸ್ಯೆಗಳಿದೆ, ಏನೇನಿದೆ ಒಂದೊಂದು ಕೂಡ ನನಗೊಂದು ಪಿಕ್ಚರ್ ಹಿಂಗ ಆದೋಯ್ತು ಹಿಂಗೆ ಅಲ್ವಾ. ಒಬ್ಬೊಬ್ರ ಹತ್ರನು ಮಾತಾಡಿದಾಗ ಇಲ್ಲ ಇಲ್ಲಪ್ಪ ಇಲ್ಲಪ್ಪ, ನಿಜವಾಗ್ಲು ಒಂದು ಖುಷಿ ಆಯ್ತು ನೀವೆಲ್ಲ ಬಂದು ಹೋರಾಟಕ್ಕೆ ಪಾಲ್ಗೊಳ್ತಿರೋದು. ಗುಡ್.
ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಗುಡ್. ಇವಾಗ ಬರೀ ಇನ್ ಮಾತಾಡೋದಲ್ಲ, ಇನ್ ಮಾಡೋಣ ಬನ್ನಿ, ಆಗತ್ತೆ. ಎಲ್ಲ ಪಾಸಿಟಿವ್ ಆಗಿದ್ದೀರಾ, ಅದು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ. ಉಪೇಂದ್ರಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ಪ್ರಗತಿ ಪಥದಲ್ಲಿ ವಿಚಲಿತರಾಗಬೇಡಿ. ಪ್ರಗತಿ ಪಥ ನಾನು ವಿಚಲಿತ ಆದ್ರೆ ಇವ್ರಾಗಲ್ಲ. ಪರಂಪರಾಂ ಸಂರಕ್ಷೇಮ ಸಮೋತ್ಸಾಹಿನೋ ನಿರುದ್ವೇಗಿನೋ ನಿತ್ಯ ನಿರಂತರ ಗತಿಶೀಲ ಅಂತ. ಸಮ ಉತ್ಸಾಹದಲ್ಲಿ ನಿರುದ್ವೇಗಿಗಳಾಗದೆ, ಸೇಮ್ ಉತ್ಸಾಹದಲ್ಲಿ ನಿತ್ಯ ನಿರಂತರವಾಗಿ ಗತಿಶೀಲ ಪ್ರಗತಿಯನ್ನ ಕಾಣಿ ಅಂತ ಪವರ್ ಟಿವಿ ಮುಖಾಂತರ, ರಾಜ್ಯದ ಜನರ ಮುಖಾಂತರ ನಾವು ಹಾರೈಸ್ತಾ ಇದ್ದೀವಿ ಸರ್ ನಿಮಗೆ. ಥ್ಯಾಂಕ್ ಯು.